ಕ್ವಶನ್ ನಂಬರ್ 26. ಯೂನಿಫಾರ್ಮ್ ಹಾರಿಜಾಂಟಲ್ ಫೀಲ್ಡ್ ಅಂತೆ 7.5 into 10⁻² Tesla is set up at an angle of 30 degree with the axis of solenoid ಅಂತೆ. ಸೊ ಇಲ್ಲಿ ಸೋಲೋನಾಯ್ಡ್ ತಗೊಂಡ ವಿತ್ ಆಕ್ಸಿಸ್ ನಮ್ಗೇನು ಪ್ರಾಬ್ಲಮ್ ಇಲ್ಲ, ತೀಟಾ 30 ಡಿಗ್ರಿ. ಏರಿಯಾ ಬಂದಾಗ ಹುಷಾರಾಗಿರ್ಬೇಕು, ವಿತ್ ಎನ್ ಕ್ಯಾಪ್ ತಗೊಳ್ಬೇಕು, ಉಳಿದಿದ್ದೆಲ್ಲ ಏನು ಸಮಸ್ಯೆ ಇಲ್ಲ. ಸೊ ತೀಟಾ 30 ಡಿಗ್ರಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, 7.5 into 10⁻² Tesla ಇದೆ. ಸೊ ಏನು ಕಂಡುಹಿಡಿಬೇಕು, ಮ್ಯಾಗ್ನೆಟಿಕ್ ಮೊಮೆಂಟ್ ಅಸೋಸಿಯೇಟೆಡ್ ವಿತ್ ಇಟ್ ಈಸ್ 1.28. ಹಾಗಾದ್ರೆ ಎಮ್ ಕೊಟ್ಟಿದ್ದಾನೆ, ಎಮ್ ಎಷ್ಟು, ಮ್ಯಾಗ್ನೆಟಿಕ್ ಮೊಮೆಂಟ್ ಅಸೋಸಿಯೇಟೆಡ್ ವಿತ್ ಇಟ್ ಈಸ್ 1.28 ಜೌಲ್ ಪರ್ ಟೆಸ್ಲಾ. ಹಾಗಿದ್ರೆ ಏನು ಕಂಡುಹಿಡಿಬೇಕು, ಅಗೈನ್ ಟಾರ್ಕ್, ಅದೇ ಕೇಳಿದ ನೋಡಿ, ಟಾರ್ಕ್ ಫಾರ್ಮುಲಾ. ಸೊ ಇಲ್ಲಿ ಟಾರ್ಕ್ ಫಾರ್ಮುಲಾ ಏನು ಹಾಕೋಣ, ಎಮ್ ಬಿ ಸೈನ್ ಥೀಟಾ. ಮ್ಯಾಗ್ನಿಟ್ಯೂಡ್ಸ್ ಆರ್ ಗಿವನ್, ಸೊ ನೋ ನೀಡ್ ಟು ರೈಟ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್. ಸೊ ಎಮ್ ಎಷ್ಟು, 1.28 into b 7.5 into 10⁻² into sin 30 degree. ಸೊ ಅಲ್ಲಿಗೆ ಟಾರ್ಕ್ 4.8 ಬರುತ್ತೆ. ಸೊ 4.8 into 10⁻² ನ್ಯೂಟನ್ ಮೀಟರ್ ಬರುತ್ತೆ. ಇದೆಯಾ ಆಪ್ಷನು, ಹಾಗೆ ಇದೆ ನೋಡ್ರಿ, 4.8 into 10⁻². ಸೊ ಎ is the correct option for question number 26. Next 27. Magnetic dipole is under the influence of two magnetic fields ಅಂತ. ಓಕೆ, ಡೈಪೋಲ್ ಅಂದ್ರೆ ಮ್ಯಾಗ್ನೆಟ್ ಆದ್ರೂ ತಗೊಳ್ಳಿ ಅಥವಾ ಕಾಯಿಲ್ ಆದ್ರೂ ತಗೊಳ್ಳಿ, ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಒಂದು ಡೈಪೋಲ್ ಇದೆ, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಸೊ ಲೆಟ್ ಅಸ್ ಟೇಕ್ ಲೈಕ್ ದಿಸ್. there is a dipole ಅನ್ಕೊಳ್ಳಿ. ಓಕೆ, ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ನೋಡೋಣ. Angle between the field directions is 60 degree and one of the fields has a magnitude of 1.2 into 10⁻² Tesla ಅಂತೆ. ಸೊ ಇಲ್ಲಿ ಆಂಗಲ್ ಬಿಟ್ವೀನ್ ಫೀಲ್ಡ್ ಡೈರೆಕ್ಷನ್ ಎಷ್ಟಿದೆ, ಒಂದು ಈ ಕಡೆ ತಗೊಳ್ಳೋಣ. ಸಪೋಸ್ ಇಫ್ ಐ ಟೇಕ್ ಒನ್ ಆಫ್ ದ ಫೀಲ್ಡ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್ B1 ಅಂತ ಇಟ್ಕೊಳ್ಳೋಣ. ಸೊ B2 ಎಷ್ಟಿರಬೇಕು, ಅದಕ್ಕೆ 60 ಡಿಗ್ರಿ ಇರಬೇಕು. B2 ಈ ಕಡೆ ಇರುತ್ತೆ. ಸೊ B1 ಮತ್ತೆ B2 ಮಧ್ಯೆ ಆಂಗಲ್ ಎಷ್ಟು, 60 ಡಿಗ್ರಿ ಇದೆ ಅಂತ ಅವರೇ ಕೊಟ್ಟವ್ರೆ. ಓಕೆ, ಸೊ ಅದರಲ್ಲಿ ಒಂದರ ವ್ಯಾಲ್ಯೂ ಎಷ್ಟಿದೆ, ಕೆನ್ ಐ ಟೇಕ್ B1 1.2 into 10⁻² Tesla. ಆಮೇಲೆ ಇಫ್ ದ ಡೈಪೋಲ್ ಕಮ್ಸ್ ಟು ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಟ್ ಎನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ದಿಸ್ ಫೀಲ್ಡ್ ಇನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅದರ್ ಫೀಲ್ಡ್ ಅಂತೆ. ಓಕೆ, ಇಲ್ಲಿ ನೋಡ್ರಿ, ಈ ಡಯಾಗ್ರಾಮ್ ಹೇಗೆ ಬರ್ಕೊಳ್ಬೇಕಂದ್ರೆ, ಲೆಟ್ ಮಿ ರೈಟ್ ದ ಫೈನಲ್ ಡಯಾಗ್ರಾಮ್. ಒಂದು ಫೀಲ್ಡ್ ಈ ಕಡೆ ತಗೊಳ್ಳೋಣ. ಲೆಟ್ ಮಿ ಟೇಕ್ ಒನ್ ಆಫ್ ದ ಫೀಲ್ಡ್ಸ್ ಸೇ B1 ಈ ಕಡೆ ಇಟ್ಕೊಳ್ಳೋಣ. ಇನ್ನೊಂದು B2 ಎಷ್ಟಿರುತ್ತೆ, B2 ಎಷ್ಟಿರುತ್ತೆ ಗೊತ್ತಿಲ್ಲ, ಬಟ್ B1 is given that 1.2 into 10⁻² Tesla ಅಂತ ಅವರೇ ಕೊಟ್ಟವ್ರೆ. ಬಟ್ B1 ಇಂದ ಎಷ್ಟು ದೂರ ಹೋದ್ರೆ B2 ಸಿಗುತ್ತೆ, ಅವನೇ ಕೊಟ್ಟವ್ರು ನೋಡ್ರಿ. ಟೋಟಲ್ 60 ಡಿಗ್ರಿ. ಸೊ ಇಲ್ಲಿಂದ ಅಲ್ಲಿ ಎಷ್ಟಿದೆ ಆಂಗಲ್, 60 ಡಿಗ್ರಿ ಮುಂದೆ ಹೋದ್ರೆ B2 ಸಿಗುತ್ತೆ, ಬಿಕಾಸ್ ಆಂಗಲ್ ಬಿಟ್ವೀನ್ ದ ಟೂ ಫೀಲ್ಡ್ಸ್ ಇಸ್ 60 ಡಿಗ್ರಿ. ಓಕೆನಾ. ಬಟ್ ಇಲ್ಲಿ ಡೈಪೋಲ್ ಏನಿದೆ, ಡೈಪೋಲ್ಗೆ ಅಪ್ಲೈ ಮಾಡಿದ್ವಲ್ಲ, ಡೈಪೋಲ್ ಯಾವ ಕಡೆ ಅಲೈನ್ ಆಗುತ್ತಂತೆ, ಡೈಪೋಲ್, ದಿಸ್ ದ ಡೈಪೋಲ್ ಅಂಡ್ ಇಟ್ ಅಲೈನ್ಸ್ ವಿತ್ ದಿಸ್ ದ ಡೈಪೋಲ್. ಡೈಪೋಲ್ ಡೈರೆಕ್ಷನ್ ಎಷ್ಟಿದೆ ಅಂತ ಅವರೇ ಕೊಟ್ಟವ್ರು ನೋಡ್ರಿ. ಎಷ್ಟಿರುತ್ತಂತೆ, 30 ಡಿಗ್ರಿ ವಿತ್ ಫಸ್ಟ್ ಫೀಲ್ಡ್, ಅಂದ್ರೆ 1.2 ಇದೆಯಲ್ಲ, ಈ ಫೀಲ್ಡ್ ಇಂದ 30 ಡಿಗ್ರಿ ಮುಂದೆ ಹೋಯ್ತಂದ್ರೆ ಏನ್ ಸಿಗುತ್ತೆ ನಿಮ್ಗೆ, 30 ಡಿಗ್ರಿ ಮುಂದೆ ಹೋಯ್ತಂದ್ರೆ ನಿಮ್ಗೆ ಡೈಪೋಲ್ ಸಿಗುತ್ತೆ. 60 ಡಿಗ್ರಿ ಮುಂದೆ ಹೋಯ್ತಂದ್ರೆ B2 ಸಿಗುತ್ತೆ. ಹಾಗೆ, ಸೊ ದಿಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ಹಾಗಾದ್ರೆ B2 ಎಷ್ಟು ಅಂತ ಕೇಳಿದಾನೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ B2? ನೋಡ್ರಿ ಏನಾಗುತ್ತೆ ಅಟ್ ಈಕ್ವಿಲಿಬ್ರಿಯಂ. ಸೊ ಇಲ್ಲಿ ಯಾವ್ದ್ರ ಮೇಲೆ ಇದಾಗುತ್ತೆ ಫಾರ್ಮುಲಾ, ಇಟ್ಸ್ ಅ ಪ್ರಾಬ್ಲಮ್ ಆನ್ ಟಾರ್ಕ್. ಏನ್ ಮಾಡುತ್ತೆ, B1 ಕೂಡ ರೋಟೇಟ್ ಮಾಡುತ್ತೆ, B2 ಕೂಡ ರೋಟೇಟ್ ಮಾಡುತ್ತೆ. ಅಟ್ ಈಕ್ವಿಲಿಬ್ರಿಯಂ ಟಾರ್ಕ್ ಡ್ಯೂ ಟು ಫಸ್ಟ್ ಫೀಲ್ಡ್ ಇಸ್ ಮಸ್ಟ್ ಬಿ ಈಕ್ವಲ್ ಟು ಟಾರ್ಕ್ ಡ್ಯೂ ಟು ಸೆಕೆಂಡ್ ಫೀಲ್ಡ್. ಓಕೆ, ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಏನು, ಎಮ್ ಬಿ ಸೈನ್ ಥೀಟಾನಾ. ರೈಟ್, ಇದೆ, ಈಸಿಯಾಗಿ ಬರುತ್ತೆ ನೋಡಿ. ಎಮ್ ಬಿ ಸೈನ್ ಥೀಟಾ 1 is equal to ಎಮ್ ಬಿ ಸೈನ್ ಥೀಟಾ 2. ಕೆನ್ ಐ ಟೇಕ್ B2 ಸೈನ್ ಥೀಟಾ 2, B1 ಸೈನ್, ಎಮ್ ಎರಡ್ರದ್ದು ಕಾಮನ್ ಇರುತ್ತಾ, ಕಾಮನ್ ಇದ್ದಾಗ ಎಮ್ ಎರಡದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಅಬೌಟ್ B1 ಎಷ್ಟೋ ಇದೆ. ಸೊ B1 ಬರ್ಕೊಳ್ಳೋಣ. ಸೈನ್ ಥೀಟಾ 1 ಅಂತಂದ್ರೆ ಓಕೆ, B1 ವ್ಯಾಲ್ಯೂ ಬರ್ಕೊಳ್ಳೋದ್ರ ಆತು, ಇಟ್ಕೊಳ್ಳೋಣ. B1 ಬರ್ಕೊಂಡ್ಬೇಡ ವ್ಯಾಲ್ಯೂ. B1 ಎಷ್ಟಿದೆ, 1.2 into 10⁻² ಇಂಟು ವಾಟ್ ಈಸ್ ಸೈನ್ ಥೀಟಾ 1. ನೋಡಿ, ಸೈನ್ ಥೀಟಾ ಅಂದ್ರೆ ಡೈಪೋಲ್ಗೂ ಮತ್ತೆ B1ಗೂ ಮಧ್ಯೆ ಇರ್ತಕ್ಕಂಥ ಆಂಗಲ್ ಎಷ್ಟಿದೆ, 30 ಡಿಗ್ರಿ. ಸೊ ಸೈನ್ 30 ಇಸ್ ಈಕ್ವಲ್ ಟು B2 ಎಷ್ಟು ಕಂಡುಹಿಡಿಬೇಕು. ವಾಟ್ ಅಬೌಟ್ ಸೈನ್ ಥೀಟಾ 2? ಸೈನ್ ಥೀಟಾ 2 ಅಂದ್ರೆ B2 ಮತ್ತೆ B2
ಮತ್ತೆ ಡೈಪೋಲ್ ಮಧ್ಯೆ ಇರ್ತಕ್ಕ ಆಂಗಲ್ ಎಷ್ಟಿರುತ್ತೆ, ಟೋಟಲ್ 60 ಡಿಗ್ರಿ ಇದ್ದಾಗ ಇಲ್ಲಿಂದ ಅಲ್ಲಿಗೆ 30 ಇದೆ ಅಂತಂದ್ರೆ ಇಲ್ಲಿಂದ ಅಲ್ಲಿಗೂ ಕೂಡ ಎಷ್ಟಿರಬೇಕು, 30 ಡಿಗ್ರಿ ಇರಬೇಕು. ಹಾಗಾದ್ರೆ ಇದು ಕೂಡ ಏನಾಗುತ್ತೆ, 30 ಡಿಗ್ರಿನೇ ಆಗುತ್ತೆ. ಸೊ ಇಲ್ಲಿಗೆ sin 30 ಆನ್ ಬೋತ್ ಸೈಡ್ಸ್ ಅಗೇನ್ ಗೆಟ್ಸ್ ಕ್ಯಾನ್ಸಲ್ಸ್. ಅಲ್ಲಿಗೆ B2 ಎಷ್ಟು ಉಳ್ಕೊಳ್ಳುತ್ತೆ ನಮಗೆ, ಸೊ B2 ಅಷ್ಟೇ ಬರುತ್ತೆ ನೋಡಿ. ಹಾಗಾಗಿ ಇಲ್ಲಿ ನಮಗೆ ಫಸ್ಟೇ ಗೊತ್ತಾಗಬೇಕು, ಏನು ಫಸ್ಟೇ ಗೊತ್ತಾಗಬೇಕಂದ್ರೆ ಟೋಟಲ್ 60 ಡಿಗ್ರಿ ಇದೆ, ಇದು 30 ಡಿಗ್ರಿ ಅಲೈನ್ ಆಗಿದೆ ಅಂದ್ರೆ ಹಾಗಾದ್ರೆ ಉಳಿದಿದ್ದೆಷ್ಟು 30 ಡಿಗ್ರಿನೇ ಇದೆ ಅಂದ್ರೆ ಹಾಗಾದ್ರೆ ಇದರ ಸ್ಟ್ರೆಂತ್ ಏನಿರಬೇಕು, ಸೇಮ್ ಇರಬೇಕು. ಅಟ್ ಈಕ್ವಲಿಬ್ರಿಯಂ ಎರಡು ಈಕ್ವಲ್ ಆಂಗಲ್ಸ್ ಇದೆ ಅಂದ್ರೆ ಈಕ್ವಲ್ ಡೈಪೋಲ್ ಸ್ಟ್ರೆಂತ್ ಇರಬೇಕು, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಬಿ ಸೇಮ್ ಅಂತ. ಸೊ ಹಾಗಾದ್ರೆ ಆಪ್ಷನ್ ಯಾವುದು ನಮಗೆ 27ಗೆ C is the correct option. 1.2 into 10⁻². Okay. So next question number 28. The magnetic moment of a short bar magnet placed with its magnetic axis 30 degree with a field of 900 Gauss experience a torque of 0.02 Newton meter is ante. ಹಾಗಾದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟು ಅಂತ ಕೇಳಿದಾನೆ. ಸಪೋಸ್ ಥೀಟಾ ಏನಾದರೂ 30 ಡಿಗ್ರಿ ಇದ್ದು ಮ್ಯಾಗ್ನೆಟಿಕ್ ಫೀಲ್ಡ್ 900 ಗಾಸ್ ಇದ್ದು ಟಾರ್ಕ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಈಸ್ 0.02 ನ್ಯೂಟನ್ ಮೀಟರ್ ಇದ್ರೆ ಎಂ ಎಷ್ಟು, ಅಗೈನ್ ದ ಸೇಮ್ ಫಾರ್ಮುಲಾ, ಸೇಮ್ ಕ್ವಶನ್, ಎವ್ರಿಥಿಂಗ್ ಇಸ್ ಸೇಮ್. ಸೊ ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ ಎಂ ಬಿ ಸೈನ್ ಥೀಟಾ. ಸೊ ನಿಮಗೆ ಬೇಕಾದ್ರೆ ಎಂ ಅಲ್ಲ, ಟಾರ್ಕ್ ಬೈ ಬಿ ಸೈನ್ ಥೀಟಾ. ಸೊ ಎಂ ಈಸ್ ಈಕ್ವಲ್ ಟು ಟಾರ್ಕ್ ಈಸ್ ಹೌ ಮಚ್, 0.02 ಡಿವೈಡೆಡ್ ಬೈ ಬಿ. ಇದನ್ನೇನು ಮಾಡಬೇಕು ನಾವು, ಟೆಸ್ಲಾಗೆ ಕನ್ವರ್ಟ್ ಮಾಡಬೇಕು. ಅಲ್ಲಿಗೆ ಏನಾಗುತ್ತೆ, 900 ಇಂಟು 1 ಗಾಸ್ ಈಸ್ ಹೌ ಮಚ್, 10⁻⁻4 ಟೆಸ್ಲಾ. ಅಲ್ಲಿಗೆ ಏನಾಗುತ್ತೆ 10⁻⁻4 ಟೆಸ್ಲಾ ಅಂದರೆ 0.09 ಆಗುತ್ತೆ, 0.09 ಟೆಸ್ಲಾ. ಅಲ್ಲಿಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0.09 ಇಂಟು ಸೈನ್ ಆಫ್ ಆ್ಯಂಗಲ್ ಎಷ್ಟಿದೆ 30 ಡಿಗ್ರಿ. ಸೊ ಅಲ್ಲಿಗೆ 0.44 ಬರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಇಟ್ ಯು ಆರ್ ಗೋಯಿಂಗ್ ಟು ಗೆಟ್ 0.44 ಆಂಪಿಯರ್ ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್, ಕರೆಕ್ಟ್ ಆನ್ಸರ್. ಮ್ಯಾಗ್ನೆಟಿಕ್ ಮೊಮೆಂಟ್ ಸಿಂಪಲ್ ಕ್ವಶನ್, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಓಕೆ, ಸೊ ಇಲ್ಲೇನು ಗ್ರಾಫಿಕಲ್ ಕ್ವಶನ್ ಇದೆ ನೋಡೋಣ. ಕ್ವಶನ್ ನಂಬರ್ 29. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ 0.3 ಟೆಸ್ಲಾ ಇದೆ. ಈಸ್ ಅಲಾಂಗ್ ಝೆಡ್ ಡೈರೆಕ್ಷನ್ ಅಂತೆ. ಎಲ್ಲಿದೆಯಪ್ಪ ಝೆಡ್ ಡೈರೆಕ್ಷನ್, ಅದನ್ನ ಮಾರ್ಕ್ ಮಾಡ್ಕೊಂಡು ಬೇಡ. ಝೆಡ್ ಇಲ್ಲಿದೆ ನೋಡ್ರಿ, ಬಿ ವಿಚ್ ಇಸ್ ಅಲಾಂಗ್ ಝೆಡ್ ಡೈರೆಕ್ಷನ್ ಎಂದಿದೆ ನೋಡ್ರಿ, ಬಿ ಝೆಡ್ ಕಡೆ ಇದೆಯಾ, ಓಕೆ ಅದೇ ಬರ್ಕೊಳ್ಳಿ. ಅಲ್ಲಿ ಬಿ ಇಸ್ ಈಕ್ವಲ್ ಟು 0.3 ಕೆ ಕ್ಯಾಪ್. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಲೂಪ್ ಎ ಬಿ ಸಿ ಡಿ ಆಫ್ ಸೈಡ್ 10 ಸೆಂಟಿಮೀಟರ್ ಬೈ 5 ಸೆಂಟಿಮೀಟರ್ ಕ್ಯಾರೀಸ್ ಎ ಕರೆಂಟ್ ಆಫ್ 12 ಆಂಪಿಯರ್. ಅಂದ್ರೆ ಇಲ್ಲೊಂದು ಲೂಪ್ ತಗೊಂಡವ್ರೆ ಎ ಬಿ ಸಿ ಡಿ ಅಂತ. ಅದ್ರದ್ದು ಡೈಮೆನ್ಷನ್ಸ್ ಎಷ್ಟಿದೆ 10 ಸೆಂಟಿಮೀಟರ್ ಮತ್ತೆ ಇಂಟು 5 ಸೆಂಟಿಮೀಟರ್ ಲೆಂತ್ ಬ್ರೆಡ್ತ್. ಸೊ ಔಟ್ ಆಫ್ ದ ಫಾಲೋಯಿಂಗ್ ಕ್ವಶನ್ ಏನ್ ಕೇಳ್ತಾರೆ, ಔಟ್ ಆಫ್ ದ ಫಾಲೋಯಿಂಗ್ ಡಿಫರೆಂಟ್ ಓರಿಯಂಟೇಷನ್ ವಿಚ್ ಕರೆಸ್ಪಾಂಡ್ಸ್ ಟು ಸ್ಟೇಬಲ್ ಇಕ್ವಲಿಬ್ರಿಯಂ ಅಂತ. ಹಾಗಾದ್ರೆ ಸ್ಟೇಬಲ್ ಇಕ್ವಲಿಬ್ರಿಯಂ ಅಂದ್ರೆ ಏನಿರ್ಬೇಕು, ಟಾರ್ಕ್ ಶುಡ್ ಬಿ 0 ಹೌದಾ, ಅಥವಾ ಪೊಟೆನ್ಷಿಯಲ್ ಎನರ್ಜಿ ಶುಡ್ ಬಿ ಮಿನಿಮಮ್, ಟಾರ್ಕ್ ಶುಡ್ ಬಿ 0, ಯಾವ್ದಾದ್ರು ಒಂದು. ಸೊ ಟಾರ್ಕ್ 0 ಮಾಡ್ಕೊಳ್ಳಿ, ಇಲ್ಲ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಮಾಡ್ಕೊಳ್ಳಿ. ಸೊ ಟಾರ್ಕ್ 0 ಯಾವಾಗ ಆಗುತ್ತೆ, ಫಸ್ಟ್ ಟಾರ್ಕ್ ಫಾರ್ಮುಲಾ ಬರ್ಕೊಂಡು ಬೇಡ. ಟಾರ್ಕ್ ಈಸ್ ಈಕ್ವಲ್ ಟು ಏನು, ಎಂ ಬಿ ಸೈನ್ ಥೀಟಾ. ಸೊ ಟಾರ್ಕ್ 0 ವೆನ್ ಥೀಟಾ ಈಸ್ ಈಕ್ವಲ್ ಟು 0, ಅವಾಗ ಏನಿರುತ್ತೆ, ಇಟ್ ಹ್ಯಾಸ್ ಗಾಟ್ ಸ್ಟೇಬಲ್ ಆಗಿರುತ್ತೆ, ಸ್ಟೇಬಲ್ ಈಕ್ವಲಿಬ್ರಿಯಂ ಕಂಡೀಷನ್. ಅವಾಗ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಯು ಈಸ್ ಈಕ್ವಲ್ ಟು ಮೈನಸ್ ಎಂ ಬಿ ಕಾಸ್ ಥೀಟಾ. ಈ ಕೇಸಲ್ಲೂ ಅಷ್ಟೇ, ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ದ ಕ್ವಶನ್ ಈಸ್ ವಾಟ್ ಈಸ್ ಥೀಟಾ, ಆಂಗಲ್ ಬಿಟ್ವೀನ್ ಯಾವ್ದಾದ್ರ ಮಧ್ಯೆ 0 ಇರುತ್ತೆ, ಇಲ್ಲೇ ಹೇಳುತ್ತೆ ನೋಡ್ರಿ, ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಎಂ ಅಂಡ್ ಬಿ. ಸೊ ಬಿ ಡೈರೆಕ್ಷನ್ ಆಲ್ರೆಡಿ ನಮಗೆ ಗೊತ್ತಾಗಿದೆ, ಅವರೇ ಕೊಟ್ಬಿಟ್ಟಾರೆ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಂ ಅಂದ್ರೆ ಏನು, ಎಂ ಅಂದ್ರೆ ಏನಿಲ್ಲ, ಎಂ ಡಿಪೆಂಡ್ಸ್ ಆನ್, ಇವಾಗ ತಾನೇ ಹೇಳಿದೆ, ಎಂ ಡಿಪೆಂಡ್ಸ್ ಆನ್ ಎನ್ ಕ್ಯಾಪ್, ಏರಿಯಾ ವೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಎನ್ ಕ್ಯಾಪ್ ಮತ್ತೆ ಬಿ ಎರಡು ಒಂದೇನಿರ್ಬೇಕು, ಸೇಮ್ ಡೈರೆಕ್ಷನ್ ಇರಬೇಕು ಹೌದಾ. ಸೊ ಸೇಮ್ ಡೈರೆಕ್ಷನ್ ಥೀಟಾ ಏನಾಗುತ್ತೆ 0 ಆಗುತ್ತೆ. ಅವಾಗ ಟಾರ್ಕ್ 0, ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಏನು ಮೈನಸ್ ಎಂ ಬಿ ಬರುತ್ತೆ ಹೌದಾ, ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದ್ರೆ ಇಲ್ಲಿ ಥೀಟಾ 0 ಇರ್ಬೇಕಂದ್ರೆ ಎನ್ ಕ್ಯಾಪ್ ಬಿ ಕಡೆ ಇರ್ಬೇಕು. ಎಲ್ಲಿ ಎನ್ ಕ್ಯಾಪ್ ಬಿ ಕಡೆ ಇರುತ್ತೆ ನೋಡ್ರಿ, ನೋಡ್ರಿ ಇಲ್ಲಿ ಇದರಲ್ಲಿ ಎನ್ ಕ್ಯಾಪ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಏರಿಯಾನ ಇದೆ ತಾನೆ. ಸೊ ಏರಿಯಾ ವೆಕ್ಟರ್ ಏನಾದ್ರು ಈ ತರ ಇತ್ತಂದ್ರೆ ಎನ್ ಕ್ಯಾಪ್ ಈ ಕಡೆ ಬರುತ್ತಾ. ಆದ್ರೆ ಹುಷಾರಿರ್ಬೇಕು ಇಲ್ಲಿ ಏನಂತಂದ್ರೆ, ಅಂಡ್ ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್ ಆಲ್ಸೋ. ಸಪೋಸ್ ನೀನ್ ಈ ಕಡೆ ತಗೊಳ್ತಿದ್ಯಾ ಅಂದ್ರೆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು, ಈ ಡೈರೆಕ್ಷನ್ ಅಲ್ಲಿ ಇರಬೇಕು.
ಅವಾಗ ಏನಾಗುತ್ತೆ, ಯೂಸಿಂಗ್ ರೈಟ್ ಹ್ಯಾಂಡ್ ರೂಲ್ ಕರ್ಲ್ಡ್ ಫಿಂಗರ್ಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ಥಂಬ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎನ್ ಕ್ಯಾಪ್. ಹೌದಲ್ಲ? ಓಕೆ, ಸೊ ಆ ಲೆಕ್ಕದಲ್ಲಿ ಹೋಯ್ತಂದ್ರೆ, ಸೊ ದಿಸ್ ಈಸ್ ಯುವರ್ ಎನ್ ಕ್ಯಾಪ್ ಅಂಡ್ ದಿಸ್ the direction of current, curled fingers. ಓಕೆ, ಆ ಲೆಕ್ಕದಲ್ಲಿ ಹೋಯ್ತಂದ್ರೆ ನೋಡ್ರಿ, ಇಲ್ಲಿ ಯಾವ ಕಡೆ ಹೋಗ್ತದೆ, ದಿಸ್ ಈಸ್ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಕರೆಂಟ್ ಹೋಗ್ತಿದ್ಯಾ? ಕ್ಲಾಕ್ ವೈಸ್ ಇಟ್ಕೊಂಡ್ರೆ ನೀವು ತಮ್ಮನ್ನ, ಸಾರಿ ಕರ್ಲ್ಡ್ ಫಿಂಗರ್ಸ್ ಕ್ಲಾಕ್ ವೈಸ್ ಇಟ್ಕೊಂಡ್ರೆ ಡೈರೆಕ್ಷನ್ ಆಫ್ ಎನ್ ಕ್ಯಾಪ್ ಯಾವ ಕಡೆ ಬರುತ್ತೆ? ಎನ್ ಕ್ಯಾಪ್ ಕೆಳಗಡೆ ಬರುತ್ತೆ, ತಮ್ ಗಿವ್ಸ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಹಾಗಾದ್ರೆ ಇಲ್ಲಿ ಬಿ ಅಪ್ವರ್ಡ್ ಇದೆ, ಗೊತ್ತಾನೆ? ಬಿ ಅಪ್ವರ್ಡ್ ಇದೆ, ಎನ್ ಕ್ಯಾಪ್ ಡೌನ್ವರ್ಡ್ ಇದೆ. ಹಾಗಾದ್ರೆ ತೀಟ ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ ಇಲ್ಲಿ ಆಗೋದೇ ಇಲ್ಲ. ಯಾಕೆ ಹೇಳ್ರಿ? ನೋಡ್ರಿ, ಇಲ್ಲಿ ಇದ್ರದ್ದು ಎನ್ ಕ್ಯಾಪ್ ಯಾವ ಕಡೆ ಬರುತ್ತೆ? ಸೊ ಕಲರ್ಡ್ ಫಿಂಗರ್ಸ್ ಈ ಡೈರೆಕ್ಷನ್ ಹಿಡ್ಕೊಂಡ್ರೆ ತಮ್ಮ ಲೆಫ್ಟಿಗೆ ಬರುತ್ತಾ? ಹಾಗಾದ್ರೆ ಎನ್ ಕ್ಯಾಪ್ ಈ ಕಡೆ, ಬಿ ಈ ಕಡೆ ಇದೆ, ಅಪ್ವರ್ಡ್ ಇದೆ. ಹಾಗಾದ್ರೆ ತೀಟಾ 90 ಡಿಗ್ರಿ ಬರುತ್ತೆ. ಇಲ್ಲೂ ಬರಲ್ಲ. ಇಲ್ಲಿ ನೋಡ್ರಿ, ಎನ್ ಕ್ಯಾಪ್ ಎಕ್ಸ್ ಆಕ್ಸಿಸ್ ಕಡೆ ಬರುತ್ತೆ, ಸಾರಿ ಹೌದು, ಎನ್ ಕ್ಯಾಪು ಈ ಕಡೆ ಬರುತ್ತೆ. ಎನ್ ಕ್ಯಾಪ್ ಈ ಕಡೆ, ಡೈರೆಕ್ಷನ್ ಆಫ್ ಕರೆಂಟ್ ನೋಡ್ಕೊಂಡ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಯೂಸ್ ಮಾಡಿದ್ರೆ ಪಿ ಯಾವ ಕಡೆ ಇದೆ? ಅಲಾಂಗ್ ವೈ ಆಕ್ಸಿಸ್ ಇದೆ. ಇಲ್ಲೂ ಕೂಡ ತೀಟ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಸೊ ಫೈನಲಿ ಇಲ್ಲಿ ನೋಡ್ರಿ, ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಕಡೆ ಇದೆ? ಎಕ್ಸ್ ವೈ ಪ್ಲೇನ್ ಅಲ್ಲಿ ಇದೆ, ಮತ್ತೆ ಆಂಟಿ ಕ್ಲಾಕ್ ವೈಸ್ ಇದೆ. ಹಾಗಾದ್ರೆ ನೀವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ಯೂಸ್ ಮಾಡಿದ್ರೆ ಫಾರ್ ದಿಸ್ ಒನ್ ಎನ್ ಕ್ಯಾಪ್ ಶುಡ್ ಬಿ, ಫಾರ್ ದಿಸ್ ಏರಿಯಾ ಎನ್ ಕ್ಯಾಪ್ ಶುಡ್ ಬಿ ಅಪ್ವರ್ಡ್ and B is also in the same direction along Z axis. ಆವಾಗ ಇವೆರಡರ ಮಧ್ಯೆ ಆಂಗಲ್ ಎಷ್ಟಾಗುತ್ತೆ? 0 ಡಿಗ್ರಿ. ನಾವು ದಿಸ್ ವಿಲ್ ಬಿ ಇನ್ ದ ಸ್ಟೇಬಲ್ ಈಕ್ವಲಿಬ್ರಿಯಂ. ಹಾಗಾದ್ರೆ 29th ಗೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್. ಓಕೆ, ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 30. Magnetic dipole is acted upon by two magnetic fields which are inclined at an angle of 75 degree. So one field has magnitude of 15 millitesla. The dipole attains a stable equilibrium at an angle of 30 degree with this field. Then the magnitude of the other field. Same question number ಏನಿದೆ, ಯಾವುದು ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಕ್ವಶನ್ ನಂಬರ್ 27 ಏನಿದೆ ಸೇಮ್ ಅದೇ ಥರ ಇದೆ, ಬಟ್ ಇಲ್ಲಿ ಆ್ಯಂಗಲ್ಗಳು ಬೇರೆ ಇದಾವೆ. ಸೊ ನೋಡೋಣ. ಹಾಗಾದ್ರೆ ರೈಟ್, ಫಸ್ಟ್ ಡೈಪೋಲ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಬರ್ಕೊಂಡ್ಬೇಡ. let it be in this direction. B1 ಎಷ್ಟಿದೆ? B1 15 ಮಿಲಿ ಟೆಸ್ಲಾ. ಇನ್ನೊಂದು ಎಷ್ಟು ಡೈರೆಕ್ಷನ್ ಅಲ್ಲಿ ಇದೆ? ಎಷ್ಟು ದೂರ ಹೋದ್ರೆ ನಿಮಗೆ ಇನ್ನೊಂದು ಸಿಗುತ್ತೆ? 75 ಡಿಗ್ರಿ ಮುಂದೆ ಹೋಗ್ಬೇಕು. ಸೊ ಹೀಗೆ ಹೋಗ್ತಾ ಹೋಗ್ತಾ 75 ಡಿಗ್ರಿ ಮುಂದೆ ಹೋಯ್ತಂದ್ರೆ ನಿಮಗೆ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಸೊ ದಿಸ್ ಈಸ್ ಯುವರ್ B2 is we need to find it, right? ನೆಕ್ಸ್ಟ್, ಇಲ್ಲಿ ಇವೆರಡರ ಮಧ್ಯದಲ್ಲಿ ಡೈಪೋಲ್ ಅನ್ನ ಮಡಗಿದ್ರೆ, so dipole comes to equilibrium, stable equilibrium at an angle of 30 degree with the first field ಅಂತೆ. ಅಂದ್ರೆ ಈ ಫೀಲ್ಡ್ ಗೆ ಎಷ್ಟು ದೂರ ಮುಂದೆ ಹೋಯ್ತಂದ್ರೆ ನಿನಗೆ ಡೈಪೋಲ್ ಇರುತ್ತೆ, ಡೈಪೋಲ್ ಸಿಗುತ್ತೆ. ಎಷ್ಟು ದೂರ ಮುಂದೆ ಹೋದ್ರೆ ಡೈಪೋಲ್ ಸಿಗುತ್ತೆ. ದಿಸ್ ಈಸ್ ಯುವರ್ ಡೈಪೋಲ್ ಅಂಡ್ ಇಟ್ ಇಸ್ ಇನ್ ಈಕ್ವಲಿಬ್ರಿಯಂ. ಎಷ್ಟು ಆಂಗಲ್? ಇಲ್ಲಿಂದ 30 ಡಿಗ್ರಿ. ಹಾಗಾದ್ರೆ ಇಲ್ಲಿಂದ ಎಷ್ಟು ಡಿಗ್ರಿ ಆಗುತ್ತೆ? ಸೆಕೆಂಡ್ ಫೀಲ್ಡ್ ಇಂದ it will be from the second field, it will be 45 degree, correct? So it will be 45 degree from second field because total ಎಷ್ಟಿದೆ? 75 degree ಇದೆ. Now it is in equilibrium. ಹಾಗಾದ್ರೆ ಟಾರ್ಕ್ ಏನಾಗಬೇಕು? ಟಾರ್ಕ್ ಆನ್ ದ ಡೈಪೋಲ್ ಡ್ಯೂ ಟು ಬೋತ್ ದ ಫೀಲ್ಡ್ ಶುಡ್ ಬಿ ಸೇಮ್. ಹಾಗಾದ್ರೆ τ1 should be equal to τ2. ಸೊ ಅಲ್ಲಿಗೆ mb sin theta should be equal to mb sin theta 2 1 1. m should be constant because the same moment ಇರುತ್ತೆ, ಸೇಮ್ ಡೈಪೋಲ್, ಬಟ್ ಬೇರೆ ಬೇರೆ ಫೀಲ್ಡ್. ಈಗ ನಿನಗೆ B2 ಬೇಕಲ್ವಾ? ಸೊ ಉಳಿದಿದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡು. ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಈಕ್ವಲ್ ಬಂತು, ಇಲ್ಲಿ ಡಿಫ್ರೆಂಟ್ ಬರುತ್ತೆ ನೋಡೋಣ. ನಾವು B1 is how much? 15 ಮಿಲಿ ಟೆಸ್ಲಾ ಇಂಟು ಸೈನ್ ಆಫ್ ವಾಟ್ ಇಸ್ θ1 ಹಿಯರ್? 30 ಡಿಗ್ರಿ. ಹೌದಾ? ಫಸ್ಟ್ ಒನ್ ಎಷ್ಟಿದೆ? 30 ಡಿಗ್ರಿ. ದಿಸ್ ಇಸ್ θ1 ಅಂಡ್ ದಿಸ್ ಇಸ್ θ2. ನಾವು ಇಸ್ ಈಕ್ವಲ್ ಟು B2 ಕಂಡುಹಿಡಿಬೇಕು. ಸೈನ್ θ2 ಎಷ್ಟು? 45 ಡಿಗ್ರಿ. ಸೊ ಅಲ್ಲಿ ಏನಾಗುತ್ತೆ? 15 ಮಿಲಿ ಟೆಸ್ಲಾ ಹಾಗೆ ಬರ್ಕೊಳ್ಳಿ. ಸೈನ್ 30 1/2 ಇಂಟು B2 ಇಸ್ ಈಕ್ವಲ್ ಟು ಸೈನ್ 45 1/√2. ಅಲ್ಲಿಗೆ B2 ಎಷ್ಟು ಬರುತ್ತೆ? 15 ಇಂಟು √2, 15/√2 ಆಗುತ್ತೆ. ಹೌದಾ? 15/√2. ಸೊ ಇಟ್ ಈಸ್ ಅರೌಂಡ್ 10.6 ಬರುತ್ತೆ ನಮಗೆ. 10.6 ಮಿಲಿ ಟೆಸ್ಲಾ ಬರುತ್ತೆ. ಸೊ ದಿಸ್ ದ ಆನ್ಸರ್. 10.6 ಇದೆಯಲ್ಲ? ಇಲ್ಲಲ್ಲ, ನಿಯರ್ಲಿ ಎಷ್ಟು ಯಾವ್ದಿದೆ? 11 ಇದೆ. ಹಾಗಾದ್ರೆ should take this B2 10.6 nearly equal to 11 ಮಿಲಿ ಟೆಸ್ಲಾ ಅಂತ ತಗೊಳ್ಬೇಕು according to given option. So B is the correct answer for question number 30. Okay, next question number 31. Magnetic needle lying parallel to the magnetic field requires W units of work to turn
it through 90 degree. Then the torque needed to maintain the needle in this position will be ಅಂತ ಕೇಳಿದ್ದಾರೆ. ಓಕೆ, ಸೊ ಈಗೇನಾಗುತ್ತೆ, 90 ಡಿಗ್ರಿ ರೊಟೇಟ್ ಮಾಡಲಿಕ್ಕೆ ಎಷ್ಟು ವರ್ಕ್ ಡನ್ ಇದೆ, ಡಬ್ಲ್ಯೂ ಎಷ್ಟು ವರ್ಕ್ ಡನ್ ಇದೆ. ಹಾಗಾದ್ರೆ ಟಾರ್ಕ್ ಎಷ್ಟು ಬೇಕಾಗ್ತದೆ ಅಂತ ಫಾರ್ ದ ಸೇಮ್ ಆಂಗಲ್. ಈಗೇನ್ ಮಾಡೋಣ, ಸೊ ವರ್ಕ್ ಡನ್ ಫಾರ್ಮುಲಾ ಹಾಕೊಳ್ಳುವ. ಇಸ್ ದ ವರ್ಕ್ ಡನ್. ಸೊ ಇಲ್ಲಿ ಥೀಟಾವನ್ ಎಷ್ಟು ಪ್ಯಾರಲಲ್ ಇದೆ 0 ಡಿಗ್ರಿ ಟು ಎಲ್ಲಿ ತನಕ ರೊಟೇಟ್ ಮಾಡ್ತಾರೆ, 90 ಡಿಗ್ರಿ ತನಕ ರೊಟೇಟ್ ಮಾಡ್ತಾರೆ. ಹಾಗಾದ್ರೆ ವರ್ಕ್ ಡನ್ ಏನಾಗುತ್ತೆ, ಮೈನಸ್ ಎಂ ಬಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ ಎಂ ಬಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಸೊ ಫಸ್ಟ್ ವರ್ಕ್ ಡನ್ ಕಂಡುಹಿಡ್ಕೊಂಡ್ಬಿಡೋಣ. ಡಬ್ಲ್ಯೂ ಅಂತ ಕೊಟ್ಟಾನೆ. ಸೊ ಮೈನಸ್ ಎಂ ಹಾಗಿರುತ್ತೆ, ಬಿ ಆಗಿರುತ್ತೆ, ಥೀಟಾ 1 ಥೀಟಾ 2 ಗೊತ್ತು. ಥೀಟಾ 2 ಇಸ್ ಏನು, cos 90 0 na minus cos 0 is to 1. So here we have to put theta 2 and theta 1 values. So ಅಲ್ಲಿಗೆ so work done ಏನು ಬರುತ್ತೆ, ಪ್ಲಸ್ ಎಂ ಬಿ ಬರುತ್ತಾ ಅಷ್ಟೇ. ನಾವು ಟಾರ್ಕ್ ಏನು, ಟಾರ್ಕ್ ಕಂಡು ಹಿಡ್ಕೊಬೇಕಂತ ಅವರೇ ಕೊಟ್ಟರು. ಟಾರ್ಕ್ ಫಾರ್ಮುಲಾ ಏನು, ಎಂ ಬಿ ಸೈನ್ ಥೀಟಾ ಅಟ್ ದಿಸ್ ಪೊಸಿಷನ್. ಅಂದ್ರೆ ದಿಸ್ ಪೊಸಿಷನ್ ಯಾವುದಿದೆ, ಫೈನಲ್ ಪೊಸಿಷನ್ ಥೀಟಾ 2 ಹೌದಲ್ಲ, ದ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಟ್ ಈಸ್ ಥೀಟಾ 2 ಅಟ್ ದಿಸ್ ಪೊಸಿಷನ್. ಸೊ ಥೀಟಾ 2 ಎಷ್ಟು 90 ಡಿಗ್ರಿಯಾ, ಅಲ್ಲಿಗೆ ಟಾರ್ಕ್ ಏನಾಗುತ್ತೆ, ಎಂ ಬಿ ಸೈನ್ ಥೀಟಾ 2 ಸೈನ್ 90. ಅಲ್ಲಿಗೆ ಟಾರ್ಕ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಂ ಬಿ ಆಗುತ್ತೆ. ಸೊ ಟಾರ್ಕ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎಂ ಬಿ, ಎಂ ಬಿ ಇಸ್ ಡಬ್ಲ್ಯೂ ಹೌದಾ. ಸೊ ಅಲ್ಲಿಗೆ ಎಂ ಬಿ ಜಾಗದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಡಬ್ಲ್ಯೂ ಬರೀಬೋದಾ. ಸೊ ಆಪ್ಷನ್ ಈಸ್ ಜಸ್ಟ್ ಟಾರ್ಕ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಷ್ಟೇ. ಸೊ ಅಲ್ಲಿಗೆ 30 ನನಗೆ ಬಿ ಇಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 32. ಇಫ್ ಏನಾದರೂ ವರ್ಕ್ ಡನ್ ಇನ್ ಟರ್ನಿಂಗ್ ಎ ಮ್ಯಾಗ್ನೆಟ್ ಆಫ್ ಮೊಮೆಂಟ್ ಎಮ್ by an angle 30 degree from the point P is n times the corresponding work done to turn it through an angle of 60 degree, then the value of n is ಅಂತ ಕೇಳಿದ್ದಾರೆ. ಓಕೆ, ಸೊ ವರ್ಕ್ ಡನ್ ಟು ರೋಟೇಟ್ ಹ್ಯಾವಿಂಗ್ ಮೊಮೆಂಟ್ ಎಮ್, ಫಸ್ಟ್ ಏನು ಮಾಡ್ತಾರೆ, ಎಷ್ಟು ಡಿಗ್ರಿ ರೊಟೇಟ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. 90 ಡಿಗ್ರಿ ರೊಟೇಟ್ ಮಾಡಲಿಕ್ಕೆ ಪಾಯಿಂಟ್ ಪಿ ಇಂದ ಅದು ಎಷ್ಟಕ್ಕೆ ಸಮ ಇರುತ್ತೆ, ಎನ್ ಟೈಮ್ಸ್ 60 ಡಿಗ್ರಿ ರೊಟೇಟ್ ಮಾಡೋದಕ್ಕೆ ಸಮ ಇರುತ್ತೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ಎನ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಕೆನ್ ವಿ ರೈಟ್ ಲೈಕ್ ದಿಸ್, ವರ್ಕ್ ಡನ್ ಟು ರೊಟೇಟ್ ಥ್ರೂ ಎನ್ ಆಂಗಲ್ ಆಫ್ 90 ಡಿಗ್ರಿ ಇಸ್ ಈಕ್ವಲ್ ಟು ಎನ್ ಟೈಮ್ಸ್ ವರ್ಕ್ ಡನ್ ಟು ರೊಟೇಟ್ 60 ಡಿಗ್ರಿ. ರೈಟ್. ಸೊ ಅಲ್ಲಿಗೆ ವರ್ಕ್ ಡನ್ ಫಾರ್ಮುಲಾ ಏನಂತ ಹಾಕೊಳ್ಳುವ. ಸೊ ವರ್ಕ್ ಡನ್ ಫಾರ್ಮುಲಾ ಇಲ್ಲೇ ಬರ್ಕೊಳ್ತೀನಿ ನೋಡಿ, ಮೈನಸ್ ಎಂ ಬಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಹಿಯರ್ ಎರಡು ಆಂಗಲ್ ಬೇಕೇ ಬೇಕು ನನಗೆ. ಸೊ ಕ್ಯಾನ್ ಐ ಟೇಕ್ ಥೀಟಾ 1 ಆಸ್ 0 ಡಿಗ್ರಿ ಮತ್ತೆ ಥೀಟಾ 2 ಏನಿದೆ ಅದನ್ನು ಹಾಕೊಳ್ಳುವ. ಅಲ್ಲಿಗೆ ಏನಾಗ್ತದೆ, ವರ್ಕ್ ಡನ್ ಬೈ ಡಿಫಾಲ್ಟ್ ಥೀಟಾ 1 ಎರಡಕ್ಕೂ 0 ಹಾಕೊಂಡ್ಬೇಡ. ಸೊ ಅಲ್ಲಿಗೆ ವರ್ಕ್ ಡನ್ ಮೈನಸ್ ಎಂ ಬಿ ಕಾಸ್ ಥೀಟಾ 2 ನೇ ಇರಲಿ ಮೈನಸ್ ಕಾಸ್ ಥೀಟಾ 1 0 ಡಿಗ್ರಿ, ಕಾಸ್ 0 ಈಸ್ 1. ಓಕೆ, ಸೊ ಈಗ ಡಬ್ಲ್ಯೂ 90 ಡಿಗ್ರಿ ಹಾಕೊಳ್ಳಿ ಥೀಟಾ 2ಗೆ, ಮತ್ತೆ 60 ಡಿಗ್ರಿ ಹಾಕೊಳ್ಳಿ ಇನ್ನೊಂದು ಕೇಸಲ್ಲಿ. ಅವಾಗ ಏನಾಗ್ತದೆ, ಮೈನಸ್ ಎಂ ಬಿ ಲಾಸ್ಟ್ ಇರುತ್ತೆ. ಸೊ ಫಸ್ಟ್ ಕೇಸಲ್ಲಿ ಕಾಸ್ ಥೀಟಾ 2 ಎಷ್ಟಿದೆ 90 ಡಿಗ್ರಿ ಮೈನಸ್ 1, ಕರೆಕ್ಟ್, ಮೈನಸ್ 1. ಸೊ ನಾವು ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಫಾರ್ ಥೀಟಾ 2 is equal to n times minus mb cos theta 2 ಎಷ್ಟು ಹಾಕೊಳ್ಬೇಕಲ್ಲಿ 60 ಡಿಗ್ರಿ ಮೈನಸ್ ಇನಿಷಿಯಲ್ ಆಂಗಲ್ cos 0 1 ಆಗುತ್ತೆ, ಕರೆಕ್ಟಾ. ಸೊ ಈಗ ಎರಡು ಕಡೆನೂ ಎಂ ಬಿ ಮೈನಸ್ ಎಂ ಬಿ ಹೊರಟೋಗ್ತದ. ಅಲ್ಲಿಗೆ ಉಳಿಯೋದೇನು ನಮಗೆ, cos 90 ಎಷ್ಟು 0 ಮೈನಸ್ 1 is equal to n times cos 0 ಎಷ್ಟು cos 60 ಡಿಗ್ರಿ 1/2 ಮೈನಸ್ 1, ಅಲ್ಲಿಗೆ ಮೈನಸ್ 1 ಹಾಗಿರಲಿ ಇಸ್ ಈಕ್ವಲ್ ಟು ಎನ್ ಇಂಟು ಹಾಫ್ ಅಲ್ಲಿ 1 ಹೋಯ್ತಂದ್ರೆ ಮೈನಸ್ ಹಾಫ್ ಉಳ್ಕೊಳ್ಳುತ್ತೆ. ಅಲ್ಲಿಗೆ ಎನ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಈ ಕಡೆ ಹೋದ್ರೆ ಸೊ ಎನ್ ಬಿಕಮ್ಸ್ ಈಕ್ವಲ್ ಟು 2. ಸೊ ಹಾಗಾದ್ರೆ 32ಗೆ ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್, 2 is the correct answer. Okay, so can we take the next question? Question number 33. BE represents equatorial magnetic field and BA represent axial magnetic field due to ಬಾರ್ ಮ್ಯಾಗ್ನೆಟ್ ಅಂತೆ. ಹಾಗಾದ್ರೆ ಒಂದು ಬಾರ್ ಮ್ಯಾಗ್ನೆಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾನೆ. ಸೊ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲ್ ಟು ವಾಟ್, ಇಲ್ಲೆಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಮ್ ಪಾಯಿಂಟ್ ಸುಮಾರಷ್ಟು ದೂರದಲ್ಲಿ ಬಿ ಎ ಆಕ್ಸಿಯಲ್ ಲೈನ್ ಅಲ್ಲಿ ಅಷ್ಟೇ ದೂರದಲ್ಲಿ ತಗೊಳ್ಬೇಕಾ, ಐ ಡೋಂಟ್ ನೋ. ಸೊ ಆಕ್ಸಿಯಲ್ ಲೈನ್ ಅಲ್ಲಿ ಈಕ್ವಟೋರಿಯಲ್ ಲೈನ್ ಅಲ್ಲಿ ಎಷ್ಟಿದೆ ಬಿ, ಮೋಸ್ಟ್ಲಿ ಅಷ್ಟೇ ದೂರದಲ್ಲಿ ಅನ್ಕೊಳ್ತೀನಿ. Now, which of the following relationship between BA and BA is correct ante. So ಇಲ್ಲಿ ನಾವು ರಿಲೇಶನ್ಶಿಪ್ ಕಂಡುಹಿಡಿಯುವಾಗ we had to assume that it is a short dipole. ಅವಾಗ ನಾವು ಈಸಿಯಾಗಿ ಈಕ್ವೇಶನ್ ರಿಲೇಟ್ ಮಾಡ್ಬೋದು. ಜೊತೆಗೆ ಶಾರ್ಟ್ ಡೈಪೋಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಅಂಡ್ ಆಲ್ಸೋ ಆರ್ ಶುಡ್ ಬಿ ಸೇಮ್. ಆರ್ ಅಂದ್ರೇನು, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ದ ಪಾಯಿಂಟ್ ಪಿ. ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಓ, ಇದು ಪಾಯಿಂಟ್ ಪಿ, ಇದು ಓ ಟು ದ ಪಾಯಿಂಟ್ ಪಿ.
ಸೊ ಇಲ್ಲಿಗೆ ಇ ಆರ್ ಸೇಮ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ನಾವೇನ್ ಮಾಡೋದು, ವಿ ಕ್ಯಾನ್ ರಿಲೇಟ್ ಇಕ್ವಟೋರಿಯಲ್ ಮತ್ತೆ ಆಕ್ಸಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಬಿ ಆಕ್ಸಿಯಲ್ ಎಷ್ಟಿರುತ್ತೆ, ಮ್ಯೂ ನಾಟ್ ಬೈ 4 pi ಇಂಟು 2p ಬೈ ಆರ್ ಕ್ಯೂಬ್ ಇರುತ್ತೆ. ಸರಿ, ಶುಡ್ ಬಿ ಮೊಮೆಂಟ್, ಎಂತ ಮೊಮೆಂಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಂ. ಅದೇ ತರ ಈಕ್ವಟೋರಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಮ್ಯೂ ನಾಟ್ ಬೈ 4 pi ಇಂಟು ಎಂ ಬೈ ಆರ್ ಕ್ಯೂಬ್ ಇರುತ್ತೆ. ಸೊ ಅವಾಗ ಈಸಿಯಾಗಿ ನಾವು ಬಿ ಎ ಇಷ್ಟನ್ನೇನಂತ ಬರೆಯುವುದು, ಮ್ಯೂ ನಾಟ್ ಬೈ 4 pi ಎಂ ಮತ್ತೆ ಆರ್ ಕ್ಯೂಬ್ ಅನ್ನ ವಿ ಕ್ಯಾನ್ ರೈಟ್ ಬಿ ಈಕ್ವಟೋರಿಯಲ್ ಟು ಹಾಗೆ ಇರುತ್ತೆ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಆಕ್ಸಿಯಲ್ ಅಂಡ್ ಈಕ್ವಟೋರಿಯಲ್ ಅಂಡ್ ವಿಚ್ ಇಸ್ ಸೇಮ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ 33ಗೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಬಿ ಎ ಇಸ್ ಈಕ್ವಲ್ ಟು 2 times ಬಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಶಾರ್ಟ್ ಡೈಪೋಲ್ ತಗೊಂಡಾಗ ಆಲ್ಮೋಸ್ಟ್ ಸೇಮ್ ರಿಲೇಷನ್ ಬರುತ್ತೆ. ಸೇಮ್ ಟೈಪ್ ರಿಲೇಷನ್ ಬರುತ್ತೆ ಅನ್ನೋ ಕ್ವಶನ್ ನಂಬರ್ 34. The magnetic induction at a point 1 angstrom away from a proton is measured along its axis of a spin is ಅಂತ ಕೇಳಿದರೆ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಪ್ರೋಟಾನ್ ಕೊಟ್ಟಿದ್ದಾರೆ 1.4 ಇಂಟು 10⁻⁻620 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತೆ. ಓಕೆ, ದಿಸ್ ಒನ್ ಇಲ್ಲಿ ಪ್ರೋಟಾನ್ ನಾವೇನ್ ಮಾಡೋಣ, ಒಂದು ಕರೆಂಟ್ ಲೂಪ್ ಅಂತ ತಗೊಳ್ಳೋಣ. ಸೊ ಕರೆಂಟ್ ಲೂಪ್ ಅಂತ ತಗೊಂಡ್ರೆ ಪ್ರೋಟಾನ್ ಇದರ ಆಕ್ಸಿಯಲ್ ಲೈನ್ ಇಲ್ಲಿರುತ್ತಾ, ಪ್ರೋಟಾನ್ ಇಸ್ ದ ಆಕ್ಸಿಯಲ್ ಲೈನ್. ಇಫ್ ಯು ಟೇಕ್ ಪ್ರೋಟಾನ್ ಆಸ್ ಎ ಡೈಪೋಲ್ ಅಂದ್ರೆ ರಿವಾಲ್ವಿಂಗ್ ಸ್ಪಿನ್ನಿಂಗ್ ಪ್ರೋಟಾನ್. ಸೊ ಆರ್ ಅಷ್ಟು ದೂರದಲ್ಲಿ ಆಕ್ಸಿಸ್ ಮೇಲೆ ಎಷ್ಟಿರುತ್ತೆ ಅಲಾಂಗ್ ದ ಆಕ್ಸಿಯಲ್ ಲೈನ್. ಇವಾಗ ತಾನೇ ಈಕ್ವೇಶನ್ ಬರದೆ, ಮ್ಯೂ ನಾಟ್ ಬೈ 4 pi ಇಂಟು 2m by ಆರ್ ಕ್ಯೂಬ್. ಸೊ ಬಿ ಆಕ್ಸಿಯಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi 10⁻⁻7 ಪೂರ ವ್ಯಾಲ್ಯೂ ಇಂಟು 2 ಹಾಗಿರಲಿ. ಎಂ ಅವನೇ ಕೊಟ್ಬಿಟ್ಟು ನೋಡ್ರಿ, ಅದಕ್ಕೆ ಎಷ್ಟಿದೆ 1.4 ಇಂಟು 10⁻26 ಡಿವೈಡೆಡ್ ಬೈ ಆರ್ ಕ್ಯೂಬ್. ಆರ್ ಕ್ಯೂಬ್ ಅಂದ್ರೆ ಎಷ್ಟು ದೂರದಲ್ಲಿ, 1 ಆಂಗ್ಸ್ಟ್ರಮ್ ಅಷ್ಟು ದೂರದಲ್ಲಿ. ಅಲ್ಲಿಗೆ 10⁻10 1 ಆಂಗ್ಸ್ಟ್ರಮ್ ಕರೆಕ್ಟಾ. ಹೋಲ್ ಕ್ಯೂಬ್ ಇದೆ, ಅಲ್ಲಿಗೆ ಏನಾಗುತ್ತೆ 28 ಅಂತದ ಆಪ್ಷನ್ ಎಲ್ಲ ಇದೆ. ಸೊ ಈಗ ಪವರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 2.8 ಇಂಟು 10⁻³ ಟೆಸ್ಲಾ, ಅಥವಾ ಇದನ್ನೇನಂತ ಬರೀಬಹುದು 2.8 ಮಿಲಿ ಟೆಸ್ಲಾ ಅಂತ ಬರೀಬಹುದು. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 2.8 ಮಿಲಿ ಟೆಸ್ಲಾ, ವಿಚ್ ಇಸ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ 34ಗೆ ಡಿ ಕರೆಕ್ಟ್ ಆಪ್ಷನ್ ಬರುತ್ತೆ, 2.8 ಮಿಲಿ ಟೆಸ್ಲಾ. ಓಕೆ, ಸೊ ಇಲ್ಲಿ ಪ್ರೋಟಾನ್ ಇಸ್ ಎ ಡೈಪೋಲ್ ಅಂತ ತಗೊಳ್ಬೇಕು ಅಷ್ಟೇ. ಎಂತ ಡೈಪೋಲ್, ಮ್ಯಾಗ್ನೆಟಿಕ್ ಡೈಪೋಲ್. ಅವು ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಅಸಂಪ್ಷನ್ ನೆಕ್ಸ್ಟ್ ಮೈನಸ್ ಕ್ಯೂ. ಸೊ ಹಾಗಾಗಿ ಕ್ಯೂ ಫಾರ್ ಮೀ, ಕ್ಯೂ ಇಸ್ ದ ಪೋಲ್ ಸ್ಟ್ರೆಂತ್. ಓಕೆ, ಎಷ್ಟಿದೆ 20 ಆಂಪಿಯರ್ ಪರ್ ಮೀಟರ್ ಇದೆ. ಆಮೇಲೆ ಲೆಂತ್ ಆಫ್ ಡೈಪೋಲ್ ಐ ಆಮ್ ಗೋಯಿಂಗ್ ಟು ಟೇಕ್ 2L. 2L is 12 centimeter. Next, magnetic induction at a point 10 centimeter away from the center of the magnet on its axial line. So axial line ತಗೊಳ್ಳಿ, ಇಲ್ಲೊಂದು ಸೆಂಟರ್ ಇಂದ ಇಲ್ಲೊಂದು ಆಕ್ಸಿಸ್ ಆಫ್ ದ ಮ್ಯಾಗ್ನೆಟ್ ಅಥವಾ ಆಕ್ಸಿಸ್ ಆಫ್ ದ ಡೈಪೋಲ್, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ P. ಈ ಪಾಯಿಂಟ್ ಎಷ್ಟು ದೂರ ಇದೆ ಅಂತ, ಲೆಟ್ ಮಿ ಟೇಕ್ this point as R. According to them, it is given as 10 centimeter. So R is 10 centimeter away from the center of the dipole. ನಾವೇನ್ ಕಂಡುಹಿಡಿಬೇಕು, ಇಷ್ಟು ದೂರದಲ್ಲಿ ಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡುಹಿಡಿಬೇಕು, ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಫಾರ್ ದಟ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಫಾರ್ಮುಲಾ ಆನ್ ಎನ್ ಆಕ್ಸಿಯಲ್ ಲೈನ್ ಏನಿರುತ್ತೆ ಅಂದ್ರೆ B is equal to mu naught by 4 pi into 2mr by r square minus l square to the power of square root. R square minus L square whole square. ಇಲ್ಲಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ. B is equal to mu naught is 4 pi into 10⁻⁷ upon 4 pi into 2 into m ಎಷ್ಟು, m is magnetic dipole moment. ಅದನ್ನ ಫಸ್ಟ್ ಕಂಡುಹಿಡ್ಕೊಂಡಿರ್ಬೇಕು. m can be written as one of the pole strength into length of dipole. Length of dipole is 2L. ಅಲ್ಲಿ ಏನಾಗುತ್ತೆ ಮ್ಯಾಗ್ನೆಟಿಕ್ ಮೊಮೆಂಟ್, ಒನ್ ಆಫ್ ದ ಪೋಲ್ ಸ್ಟ್ರೆಂತ್ ಎಷ್ಟಿದೆ 20 ಆಂಪಿಯರ್ ಮೀಟರ್ ಅಂಡ್ 2L total itself, total length of dipole 12 centimeter. ಅಲ್ಲಿ ಏನಾಗುತ್ತೆ 12 into 10⁻⁻² ಆಗ್ತದೆ ಮೀಟರ್. ಸೊ ದಿಸ್ ದ ಡೈಪೋಲ್ ಮೊಮೆಂಟ್ ಆಂಪಿಯರ್ ಮೀಟರ್ ಸ್ಕ್ವೇರ್ ಅಲ್ಲಿ ಇರುತ್ತೆ ಯೂನಿಟ್. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿಗೆ ಮೊಮೆಂಟ್ ಇಸ್ 20 into 12 into 10⁻⁻. r is the ಡಿಸ್ಟೆನ್ಸ್ ಎಷ್ಟಿದೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. r is 10 centimeter. 10 into 10⁻⁻² upon r square minus L square. r square ಎಷ್ಟಿದೆ 0.1 ಸ್ಕ್ವೇರ್ ನೋಡಿದ್ವಿ. ಆರ್ ಅಗೇನ್ 0.1 ಅಥವಾ 10⁻⁻² ಯಾವ್ದಾದ್ರು ಬರ್ಕೊಳ್ಳಿ. ಸೊ 10 centimeter ಕ್ಯಾನ್ ಬಿಟನ್ as 0.1 ಮೀಟರ್. ಅಲ್ಲಿಗೆ 0.1 ಇನ ಸ್ಕ್ವೇರ್
ಮೈನಸ್ ಇನ್ನೇನಿದೆ ಆರ್ ಆಯ್ತು. ಎಲ್ ಎಷ್ಟಿದೆ, ಲೆಂತ್ ಆಫ್ ಡೈಪೋಲಿನ ಅರ್ಧ ತಗೊಳ್ಬೇಕು. ಬಿಕಾಸ್ ಫಾರ್ಮುಲಾದಲ್ಲಿ ನಾವು ಡಿರೈವ್ ಮಾಡುವಾಗ 2L ಈಸ್ ಟೋಟಲ್ ಲೆಂತ್ ಆಫ್ ಡೈಪೋಲ್ ತಗೊಂಡಿರ್ತೀನಿ. ಅಲ್ಲಿಗೆ ಎಲ್ ಏನಾಗುತ್ತೆ 6 ಸೆಂಟಿಮೀಟರ್ ಆಗುತ್ತೆ. ಸೊ 6 ಸೆಂಟಿಮೀಟರ್ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 0.06 ಮೀಟರ್ ಆಗುತ್ತೆ. ಓಕೆ, ಅಲ್ಲಿಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.06 ನ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಬಿ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ, 4 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನ್ಯೂಮರೇಟರ್ ನಿಮ್ಗೆ ಉಳಿಯುವಂಥದ್ದು 10⁻⁻7. ಇಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟು ಪೂರಾ ನ್ಯೂಮರೇಟರ್ ಇದು ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 0.48 ಬರುತ್ತೆ. ನ್ಯೂಮರೇಟರ್ ಇಂಟು 10⁻⁻7 ಉಳ್ಕೊಳ್ಳುತ್ತೆ. ಡಿನಾಮಿನೇಟರ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ 0.1 ಸ್ಕ್ವೇರ್ 0.06 ನ ಹೋಲ್ ಸ್ಕ್ವೇರ್, ಅದಕ್ಕೆ ಅದನ್ನ ಸ್ಕ್ವೇರ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಓಕೆ. ಇನ್ನೊಂದು ಸ್ಟೆಪ್ ಅಲ್ಲಿ ಬರೆದು ಬಿಡ್ತೀನಿ ನೋಡಿ. 0.1 ನ ಹೋಲ್ ಸ್ಕ್ವೇರ್ 0.01 ಮೈನಸ್ 0.06 ನ ಹೋಲ್ ಸ್ಕ್ವೇರ್ 0.03 ಹೋಲ್ ಸ್ಕ್ವೇರ್. ಸೊ ನ್ಯೂಮರೇಟರ್ 0.48 ಇಂಟು 10⁻⁻7 ಡಿವೈಡೆಡ್ ಬೈ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ 0.0064 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಮತ್ತೊಮ್ಮೆ ಇದನ್ನೇನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು. 0.48 ಇಂಟು 10⁻⁻7 ಅಪಾನ್ ಸ್ಕ್ವೇರ್ ಮಾಡಿದ್ರೆ 0.00004096 ಬರುತ್ತೆ. ಇದನ್ನ ಡಿವೈಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 11718.75 ಇಂಟು 10⁻⁻7 ಬರುತ್ತೆ. ಶಿಫ್ಟ್ ಮಾಡ್ಕೊಂಡ್ರೆ ಬಿ ಕಮ್ಸ್ ಔಟ್ ಟು ಬಿ 1.17 ಇಂಟು 10⁻⁴. ಶಿಫ್ಟ್ ಮಾಡ್ಕೊಳ್ತೀನಿ, -3 ಟೆಸ್ಲಾ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. 1.17 ಇಂಟು 10⁻⁻3 ಅಲ್ಲಿದೆ 1.17 ಇಂಟು 10⁻⁻3 ವಿಚ್ ಈಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ಕ್ವಶನ್ ನಂಬರ್ 35. ನೆಕ್ಸ್ಟ್ ಕ್ವಶನ್. Two short bar magnets of magnetic momentum each. ಎರಡು ಶಾರ್ಟ್ ಅಂತ ಅವನೇ ಕೊಟ್ಬಿಟ್ಟವನೆ. ಶಾರ್ಟ್ ಬಾರ್ ಮ್ಯಾಗ್ನೆಟ್ಸ್ ಅಂತೆ, ಮ್ಯಾಗ್ನೆಟಿಕ್ ಮೊಮೆಂಟ್ ಎರಡದು ಈಕ್ವಲ್ ಇದೆಯಂತೆ. ಆರ್ ಅರೇಂಜ್ಡ್ ಇನ್ ದ opposite corners of a square of side D such that their centers coincide with the corners and their axes are parallel. ಓಕೆ, ಈಗೇನ್ ಮಾಡೋಣ, ಒಂದು ಸ್ಕ್ವೇರ್ ಅನ್ನ ತಗೊಳ್ಳೋಣ. ಓಕೆ, ಒಂದೊಂದೇ ಹೇಳ್ತಾ ಹೋಗ್ತಾನೆ. ಸ್ಕ್ವೇರ್ ಆಫ್ ಸೈಡ್ ಡಿ ತಗೊಳ್ಳೋಣ. ಸ್ಕ್ವೇರ್, ದಿಸ್ ಇಸ್ ಸ್ಕ್ವೇರ್ ರೈಟ್. ಓಕೆ, ಸೊ ಸೈಡ್ ಏನಿದೆ ಡಿ ಇದೆಯಾ. ಓಕೆ, ಈಗ ಇದ ಕಾರ್ನರ್ಸ್ ಏನ್ ಮಾಡಿದ್ರೆ ಸಚ್ ದಟ್ ಎರಡು ಶಾರ್ಟ್ ಬಾರ್ ಮ್ಯಾಗ್ನೆಟ್ ತಗೊಳ್ಳಿ. ಇವಾಗ ಅದರ ಮೊಮೆಂಟ್ ಎಮ್ ಇದೆ. ಹೇಗೆ ಅರೇಂಜ್ ಮಾಡ್ಬೇಕಂತ, ಅರೇಂಜ್ ದಟ್ ಆಪೋಸಿಟ್ ಕಾರ್ನರ್ಸ್ ಅಲ್ಲಿ ಇಡ್ಬೇಕಂತ. ಹಾಗಾದ್ರೆ ಎರಡು ಆಪೋಸಿಟ್ ಕಾರ್ನರ್ ಚೂಸ್ ಮಾಡಿ. ದಿಸ್ ದ ಒನ್ ಕಾರ್ನರ್ ಅಂಡ್ ದಿಸ್ ದ ಆಪೋಸಿಟ್ ಕಾರ್ನರ್ಸ್. ಓಕೆ, ಎರಡು ಕಾರ್ನರ್ ಚೂಸ್ ಮಾಡಿದೆ, ಅಲ್ಲಿ ಪ್ಲೇಸ್ ಮಾಡಿ. ಹೇಗೆ ಪ್ಲೇಸ್ ಮಾಡಬೇಕು ಮ್ಯಾಗ್ನೆಟ್ಸ್ ಅನ್ನ ಅಂತಂದ್ರೆ such that their centers coincide with the corners and their axes are parallel. ಸೊ ಹಾಗಾದ್ರೆ ಎರಡನ್ನು ಹೇಗೆ ಪ್ಲೇಸ್ ಮಾಡ್ಬೇಕಂದ್ರೆ ಅವುಗಳ ಸೆಂಟರ್ಸ್, ಮ್ಯಾಗ್ನೆಟ್ ನ ಸೆಂಟರ್ ಯಾವ್ದು ಕೋಯಿನ್ಸೈಡ್ ಆಗ್ಬೇಕು, ಕಾರ್ನರ್ ಗೆ ಕೋಯಿನ್ಸೈಡ್ ಆಗ್ಬೇಕು. ಕರೆಕ್ಟಾ? ಇಲ್ಲಿ ನೋಡ್ರಿ, ಮ್ಯಾಗ್ನೆಟ್ ನ ಸೆಂಟರ್ ಇದಕ್ಕೆ ಸೆಂಟ್ರಿಗೆ ಕೋಯಿನ್ಸೈಡ್ ಆಗ್ತಿದ್ಯಾ. ಓಕೆ, ಆಗ್ತದೆ. ಆಮೇಲೆ ಇನ್ನೊಂದು ಆಪೋಸಿಟ್ ಕಾರ್ನರ್ ಹೀಗೆ. ಸೊ ಮ್ಯಾಗ್ನೆಟ್ ನ ಸೆಂಟರ್ ಕರೆಕ್ಟ್ ಸೈಡಿನ ಕಾರ್ನರ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಪ್ಲೇಸ್ ಮಾಡ್ಬೇಕು. ಓಕೆ, ಈಗ ಪೋಲ್ಸ್ ಯಾವ ತರ ಇಡಬೇಕು ಅನ್ನೋದೇ ಕ್ವಶನ್. ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ಇಫ್ ದ ಲೈಕ್ ಪೋಲ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ. ಲೈಕ್ ಪೋಲ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅಂದ್ರೆ ಹಾಗಾದ್ರೆ ಇದ್ರ ನಾರ್ತ್ ಪೋಲ್ ರೈಟ್ ಸೈಡ್ ಇದ್ರೆ ಇದ್ರ ನಾರ್ತ್ ಪೋಲ್ ಕೂಡ ಏನಿರ್ಬೇಕು, ರೈಟ್ ಸೈಡ್ ಇರ್ಬೇಕು. ಹಾಗಾದ್ರೆ ಇದ್ರದ್ದು ಸೌತ್ ಪೋಲ್ ಈ ಕಡೆ ಇದ್ರೆ ಇದ್ರದ್ದು ಸೌತ್ ಪೋಲ್ ಲೆಫ್ಟ್ ಇರ್ಬೇಕು. ಕರೆಕ್ಟಾ? ರೈಟ್. ಈಗ ಕ್ವಶನ್ ಏನು, ಕರೆಕ್ಟಾಗಿ ಪ್ಲೇಸ್ ಮಾಡಿದೀನಿ. ಇವಾಗ ಕ್ವಶನ್ ಏನು, ದ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಟ್ ಎನಿ ಆಫ್ ದ ಕಾರ್ನರ್ಸ್ ಆಫ್ ದ ಸ್ಕ್ವೇರ್. ಸೊ ಯಾವ್ದಾದ್ರು ಒಂದು ಮೂಲೆಯಲ್ಲಿ ನಾವೇನ್ ಮಾಡಬೇಕು, ಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡುಹಿಡಿಬೇಕು. ಮ್ಯಾಗ್ನೆಟಿಕ್ ಇಂಡಕ್ಷನ್ ನಥಿಂಗ್ ಬಟ್ ಬಿ. ಯಾವ ಮೂಲೆ ತಗೊಳ್ಳೋಣ, ಕ್ಯಾನ್ ವಿ ಟೇಕ್ ದಿಸ್ ಕಾರ್ನರ್. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಓಕೆ, ಈಗ ಏನ್ ಮಾಡೋಣ, ಒಂದೊಂದೇ ಮ್ಯಾಗ್ನೆಟ್ ತಗೊಳ್ಳೋಣ. ಫಸ್ಟ್ ಈ ಮ್ಯಾಗ್ನೆಟ್ ತಗೊಳ್ಳೋಣ. ಲೆಟ್ ಮಿ ಟೇಕ್ ದಿಸ್ ಮ್ಯಾಗ್ನೆಟ್. ಈಗ ಈ ಮ್ಯಾಗ್ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಕಂಡುಹಿಡಿಯೋಣ. ನಮ್ಮ ಪಾಯಿಂಟ್ ಮಾತ್ರ ಚಿತ್ರನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವ. ಓಕೆ, ಮಾತ್ರ ಹೈಲೈಟ್ ಮಾಡ್ತೀನಿ ನೋಡ್ರಿ. ಅದು ಯಾವ ತರ ಕಾಣುತ್ತೆ ನಮ್ಗೆ ಫಸ್ಟ್ ನೋಡ್ರಿ. ಇದು ಯಾವ ತರ ಕಾಣುತ್ತೆ. ಸೊ ಇಟ್ ಲುಕ್ಸ್ ಲೈಕ್ there is a magnet and there is a point which is on the axial line. ಕಾಣಿಸುತ್ತಾ? This is the axis of the dipole and this is the axial line. ಹಾಗಾದ್ರೆ we need to use the formula for magnetic field on the axis of the dipole. ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದಕ್ಕೆ? ಇದನ್ನ ಫಸ್ಟ್ ಅಂತ ಇಟ್ಕೊಳ್ಳೋಣ, ಫಸ್ಟ್ ಬಾರ್ ಮ್ಯಾಗ್ನೆಟ್.
ಹಾಗಾದ್ರೆ ಫಾರ್ಮುಲಾ ಏನು, V1 ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 ಇಂಟು 2 ಮ್ಯಾಗ್ನೆಟಿಕ್ ಮೂಮೆಂಟ್ ಅವನೇ ಕೊಟ್ಟಾನೆ ಸ್ಮಾಲ್ ಎಮ್ ಅಂತ 2m ಬೈ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ ಡಿಸ್ಟೆನ್ಸ್ ಸೆಂಟರ್ ಇಂದ ಪಾಯಿಂಟ್ ಪಿ ಗೆ. ಸೊ ಸೆಂಟರ್ ಇಂದ ಪಾಯಿಂಟ್ ಪಿ ಗೆ ಈಕ್ವಲ್ ಟು ಡಿ ಅಥವಾ ಆರ್ ಏನಾದ್ರೂ ತಗೊಳ್ಳಿ, ಏನಾದ್ರೂ ಆಯ್ತು. ಡಿ ಅಂತಾನೆ ತಗೊಳ್ಳೋಣ, ಡಿ ಅಂತ ಕೊಟ್ಟಿದ್ದಾನಲ್ಲ, ಎಸ್ ಡಿ ಅಂತ ಕೊಟ್ಟವನಲ್ಲ, ಸೊ ಶುಡ್ ಬಿ ಡಿ ಕ್ಯೂಬ್. ಹೌದಾ? ಸೊ ಯಾಕೆಂದ್ರೆ ಸೆಂಟರ್ ಆಫ್ ದ ಮ್ಯಾಗ್ನೆಟ್ ಕೋಇನ್ಸೈಡ್ಸ್ ವಿತ್ ದ ಕಾರ್ನರ್ ಅಂದ್ರೆ ಸೆಂಟರ್ ಇಂದ ಪಿ ಇರ್ತಕ್ಕಂಥ ದೂರನೇ ಸೈಡ್ ಆಫ್ ದ ಸ್ಕ್ವೇರ್ ಡಿ. ಓಕೆ, ಸೊ ಅಲ್ಲಿಗೆ ಡಿ ಕ್ಯೂಬ್. ಇದು ಬಂತ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ಸೈಡ್ಗೆ ಇರುತ್ತೆ ಇದರ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಸಪೋಸ್ ಇದು ನಾರ್ತ್ ಪೋಲ್ ಅಂತ ಅಂದ್ರೆ ಆಕ್ಸಿಯಲ್ ಲೈನ್ ಅಲ್ಲಿ ಅಲಾಂಗ್ ದ ಡೈಪೋಲ್ ಇರುತ್ತಾ. ಸೊ ಹಾಗಾದ್ರೆ ಡೈಪೋಲ್ ಮೂಮೆಂಟ್ ಇರುತ್ತಾ. ಸೊ ಡೈಪೋಲ್ ಮೂಮೆಂಟ್ ಯಾವ ಕಡೆ ಇದು? ಡೈಪೋಲ್ ಮೂಮೆಂಟ್ ಹೇಗೆ ತಗೊಳ್ತಾರೆ ಯಾವಾಗ್ಲೂ? ಸೌತ್ ಟು ನಾರ್ತ್ ತಾನೆ. ಸೊ ಈ ಕಡೆ ಇದ್ರೆ ಡೈಪೋಲ್ ಮೂಮೆಂಟ್ ಈ ಕಡೆ ಇದೆ, ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಕ್ಸಿಸ್ ಮೇಲೆ ಅದೇ ಕಡೆ ಇರುತ್ತಾ. ಹಾಗಾಗಿ ಬಿ is also in the same direction. ಹಾಗಾಗಿ ರೈಟ್ ಸೈಡ್ ಇರುತ್ತಾ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ B1. ಓಕೆ, ನಾವು ಈಗ ನೋಡಿ ಚೆಕ್ ಮಾಡಿ ಸೆಕೆಂಡ್ ಮ್ಯಾಗ್ನೆಟ್ ಅನ್ನ ತಗೊಳ್ಳಿ. ಸೆಕೆಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಕಂಡು ಹಿಡಿಬೇಕು? ಇಲ್ಲಿ. ಸೊ ಪಿ ಅನ್ನೋ ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಈ ಮ್ಯಾಗ್ನೆಟ್ಗೆ ಈ ಪಾಯಿಂಟ್ ಎಲ್ಲಿದೆ? ಈಕ್ವಟೋರಿಯಲ್ ಪಾಯಿಂಟ್ ಫಾರ್ ದಿಸ್ ಒನ್. ಹಾಗಾದ್ರೆ ಈಕ್ವಟೋರಿಯಲ್ ಪಾಯಿಂಟ್ ಅಲ್ಲಿ ಇದ್ರೆ ಶಾರ್ಟ್ ಡೈಪೋಲ್ ಅಂತ ತಗೊಂಡ್ರೆ ಅವನೇ ಕೊಟ್ಬಿಟ್ಟಾರೆ ಶಾರ್ಟ್ ಡೈಪೋಲ್ ಅಂತ. ಹಾಗಾದ್ರೆ B2 ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಮ್ಯೂ ನಾಟ್ ಬೈ 4 ಇಂಟು ಎಂ ಬೈ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ? ಪಾಯಿಂಟ್ ಸೆಂಟರ್ ಇಂದ ಪಾಯಿಂಟ್ ಗೆ ಡಿಸ್ಟೆನ್ಸ್ ಅಗೇನ್ ಇಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸ್ಕ್ವೇರ್. ಇಲ್ಲಿಗೆ ಏನಾಗುತ್ತೆ? ಡಿ ಕ್ಯೂಬ್ ಆಗುತ್ತೆ, ಎಂ ಬೈ ಡಿ ಕ್ಯೂಬ್. ಇವಾಗ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕಂಡುಹಿಡಿಬೇಕು. ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಸಪೋಸ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಒಂದು ಡಯಾಗ್ರಾಮ್ ಬರ್ಕೊಂಡಿದ್ದೀನಲ್ಲ, ಯಾವಾಗ್ಲೂ ಡೈಪೋಲ್ ಮೂಮೆಂಟ್ ಗೆ ಆಪೋಸಿಟ್ ಇರುತ್ತೆ. ಹಾಗಾದ್ರೆ ನೀನ್ ಇಲ್ಲಿ ತಗೊಂಡಿದ್ದ ಪಾಯಿಂಟ್, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ರೈಟ್ ಸೈಡ್ ಇದ್ರೆ ಆನ್ ದ ಆಕ್ಸಿಯಲ್ ಲೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಎಂ ಈ ಕಡೆ ಇದ್ರೆ ಬಿ ಆ ಕಡೆ ಇರುತ್ತೆ. ಹಾಗಾದ್ರೆ B2 ಶುಡ್ ಬಿ ಟುವರ್ಡ್ಸ್ ಲೆಫ್ಟ್, ಬಿಕಾಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇದ್ರದ್ದು ರೈಟ್ ಸೈಡ್ ಇದೆ. ನೋಡ್ರಿ, ಮ್ಯಾಗ್ನೆಟಿಕ್ ಮೂಮೆಂಟ್ ರೈಟ್ ಸೈಡ್ ಇದೆ ಇದ್ರದ್ದು. ಹಾಗಾದ್ರೆ ಇದ್ರ ಫೀಲ್ಡ್ ಯಾವ ಕಡೆ ಇರಬೇಕು? ಲೆಫ್ಟ್ ಗೆ ಇರಬೇಕು. ಸಿಂಪಲ್. ಹಾಗಾದ್ರೆ ಸೊ ನೆಟ್ ಫೀಲ್ಡ್ ಕಂಡುಹಿಡಿಬೇಕು. ಒಂದು ರೈಟ್ ಸೈಡ್ ಇದೆ ಇದ್ರ ಮ್ಯಾಗ್ನೆಟ್, ಅದ್ರದ್ದು ಮ್ಯಾಗ್ನೆಟ್ ಲೆಫ್ಟ್ ಇದೆ. ಹಾಗಾದ್ರೆ ನೆಟ್ ಫೀಲ್ಡ್ ಏನಾಗುತ್ತೆ? ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ B is equal to B1 minus B2. So B1 is ಎಲ್ಲ ಕಾಮನ್ ಫ್ಯಾಕ್ಟರ್ಸ್ ಯಾವ್ದಿದೆ ನೋಡ್ರಿ. ಕಾಮನ್ ಫ್ಯಾಕ್ಟರ್ಸ್ ಆರ್ ಮ್ಯೂ ನಾಟ್ ಬೈ 4 ಕಾಮನ್ ಫ್ಯಾಕ್ಟರ್, ಆಮೇಲೆ ಎಂ ಬೈ ಡಿ ಕ್ಯೂಬ್ ಇಸ್ ದ ಕಾಮನ್ ಫ್ಯಾಕ್ಟರ್. ಇಷ್ಟನ್ನು ಕಾಮನ್ ತಕೊಳ್ಳಿ. ಅಲ್ಲಿ ಉಳಿಯೋದೇನು ನಿಮ್ಗೆ? ಮ್ಯೂ ನಾಟ್ ಬೈ 4 ಎಂ ಬೈ ಡಿ ಕ್ಯೂಬ್ ಕಾಮನ್ ತಕೊಂಡ್ರೆ ಇದರಲ್ಲಿ 2 ಉಳ್ಕೊಳ್ಳುತ್ತೆ, ಇದರಲ್ಲಿ 1 ಉಳ್ಕೊಳ್ಳುತ್ತೆ. ಅಲ್ಲಿ ಏನಾಗುತ್ತೆ? ಮ್ಯೂ ನಾಟ್ ಬೈ 4 ಇಂಟು 2 minus 1 is 1 into m by d cube. So m by d cube ಯಾವ್ದಿದೆ ಅದೇ ಆಪ್ಷನ್. ಸೊ ಯಾವ್ದಿದೆ? 36ಗೆ ಎ ಇದೆ ನೋಡಿ. ಸೊ m by d cube is the correct. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಓಕೆ, ಸೊ ಆಕ್ಸಿಯಲ್ ಲೈನ್ ಮೇಲೆ ಇನ್ ದ ಡೈರೆಕ್ಷನ್ ಆಫ್ ಮೊಮೆಂಟ್ ಇದ್ರೆ ಈಕ್ವಟೋರಿಯಲ್ ಲೈನ್ ಮೇಲೆ ಇದೆ. ಈಕ್ವಟೋರಿಯಲ್ ಲೈನ್ ನೋಡ್ರಿ, ಇದು ಈಕ್ವಟೋರಿಯಲ್ ಲೈನ್ ಮೇಲೆ ಮ್ಯಾಗ್ನೆಟಿಕ್ ಮೂಮೆಂಟ್ಗೆ ಆಪೋಸಿಟ್ ಇದೆ. ಓಕೆ, ಫಾರ್ ಎ ಗಿವನ್ ಡೈಪೋಲ್ ಇದಕ್ಕೆ ರೈಟ್ ಸೈಡ್ಗೆ ಮೂಮೆಂಟ್ ಇದ್ರೆ ಬಿ ಕೂಡ ರೈಟ್ ಸೈಡ್ಗಿದೆ, ಈಕ್ವಟೋರಿಯಲ್ ಮೇಲೆ ಎಮ್ಗೆ ಆಪೋಸಿಟ್ ಅಂದ್ರೆ ಲೆಫ್ಟಿಗೆ ಇರಬೇಕು. ಇಲ್ಲ ಸೇಮ್ ಸೈಡ್ ಇರುತ್ತಿಲ್ಲ, ಆಪೋಸಿಟ್ ಸೈಡ್ ಡೈಪೋಲ್ ಅಂತ ತಗೊಂಡಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಟೂ ಐಡೆಂಟಿಕಲ್ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ 2 ampere meter square are placed at a separation of 2 meter with their axis perpendicular to each other in A. ಸೊ ಈಗ ಎರಡು ಡೈಪೋಲ್ಸ್ ಅನ್ನ ಮ್ಯಾಗ್ನೆಟ್ಸ್ ಅನ್ನ ತಗೊಳ್ಳಿ. ಡೈಪೋಲ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್. ಹೇಗಿಟ್ಟಿದ್ದಾನೆ? ಒಂದಕ್ಕೊಂದು ಮಧ್ಯೆ ಗ್ಯಾಪ್ ಎಷ್ಟಿದೆ? 2 ಮೀಟರ್. ಮತ್ತೆ ಪರ್ಪೆಂಡಿಕ್ಯುಲರ್, ಒಂದಕ್ಕೊಂದು ಆಕ್ಸಿಸ್ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಒಂದು ಹೀಗಿದೆ. ಓಕೆ, ಸೊ ಇನ್ನೊಂದು ಹೀಗೆ. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ? ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಮಧ್ಯೆ ಗ್ಯಾಪ್ ಎಷ್ಟು? 2 ಮೀಟರ್ ಇಸ್ ದ. ನಾವು ಕರೆಕ್ಟ್ ಇದೆಯಾ? ಸೊ ಇದನ್ನ ನೀವು ನಾರ್ತ್ ಪೋಲ್ ಅಂತ ತಗೊಂಡ್ರೆ, ಸಪೋಸ್ ಇದನ್ನ ನಾರ್ತ್ ಪೋಲ್ ಅಂತ ತಗೊಂಡ್ರೆ, ಇದನ್ನ ಸೌತ್ ಪೋಲ್ ಅಂತ ತಗೊಂಡ್ರೆ, ಆಮೇಲೆ ಇದನ್ನ ನಾರ್ತ್ ಪೋಲ್, ಇದನ್ನ ಸೌತ್ ಪೋಲ್ ಅಂತ ತಗೊಂಡ್ರೆ, ಯಾಕೆಂದ್ರೆ ನಾನು ಮೆನ್ಷನ್ ಮಾಡಿಲ್ಲ. ಸೊ ಇದ್ರ ಮೊಮೆಂಟ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತಾ ಎಂ. ಇದ್ರ ಮೊಮೆಂಟ್ ಯಾವ ಕಡೆ ಇರುತ್ತೆ? ಲೆಫ್ಟ್ ಇರುತ್ತಾ ಎಂ. ಸೌತ್ ಟು ನಾರ್ತ್ ತಾನೆ. ಸೊ ಎಂ ಎರಡು ಏನಾಗಿದೆ? ಈಕ್ವಲ್ ಇದೆ. ಎಂ ಲೆಫ್ಟ್ ಇದೆ, ಇದ್ರದ್ದು ಅಪ್ ಇದೆ ಅಂತ ನಾನು ತಗೊಂಡಿದ್ದೀನಿ. ಎಂ ಅವ್ನು ಕೊಟ್ಬಿಟ್ಟು ಅವನಿಗೆ ಎಷ್ಟು? 2 ampere meter square ಅಂತ. ಹಾಗಿರ್ಲಿ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಂತ?
resultant magnetic field at a midpoint between the dipoles. Resultant magnetic field ಕಂಡುಹಿಡಿಬೇಕು ಎಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಇದರ ಸೆಂಟರ್ ಟು ಸೆಂಟರ್ 2 ಮೀಟರ್ ಇದ್ರೆ ಮಿಡ್ ಪಾಯಿಂಟ್ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತಾ, ಇಲ್ಲಿ ಬಿ ಕಂಡುಹಿಡಿ. ಓಕೆ, ನೋಡೋಣ. ಹಾಗಾದ್ರೆ ಈಗ ಒಂದೊಂದೇ ಮ್ಯಾಗ್ನೆಟ್ ಅನ್ನ ತಗೊಳ್ಳೋಣ, ಬಿಡಿ ಇದನ್ನ. ನಾವು ಇದನ್ನ ತಗೊಳ್ಳೋಣ. ಸೊ ಫಾರ್ ದಿಸ್ ಒನ್ ಲೆಟ್ ಮಿ ಟೇಕ್ ದಿಸ್ ಎಸ್ ಫಸ್ಟ್ ಒನ್. ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕಂಡುಹಿಡಿಬೇಕು ತಾನೆ, ಎಷ್ಟು ದೂರದಲ್ಲಿ, ಸೆಂಟರ್ ಎಷ್ಟು ದೂರ ಇದೆ, ಮಿಡ್ ಪಾಯಿಂಟ್ ಅಂದ್ರೆ 1 ಮೀಟರ್ ದೂರ ಇದೆ. ಹಾಗಾದ್ರೆ ದಿಸ್ ಇಸ್ ಅವರ್ ಆರ್. ನಾವು ವಾಟ್ ಇಸ್ ದ ಫಾರ್ಮುಲಾ, ಇದು ಪಾಯಿಂಟ್ ನಿಮ್ಗೆ ಪಿ ಅನ್ನೋ ಪಾಯಿಂಟ್ ಇದಕ್ಕೆ ಯಾವ ತರ ಕಾಣುತ್ತೆ, ಲೆಟ್ ಶೇಡ್ ದಿಸ್ ಒನ್. ಸೊ ಇದು ಮ್ಯಾಗ್ನೆಟ್. ಓಕೆ, ಈ ಪಾಯಿಂಟ್ ಎಲ್ಲಿದೆ ಇದಕ್ಕೆ, ಆನ್ ದ ಈಕ್ವಟೋರಿಯಲ್ ಲೈನ್ ಇದೆಯಾ, ಇಸ್ ದ ಈಕ್ವಟೋರಿಯಲ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾದ್ರೆ ಕೆನ್ ಐ ಟೇಕ್ B1 ಪರ್ಪೆಂಡಿಕ್ಯುಲರ್. ಸೊ ಮ್ಯೂ ನಾಟ್ ಬೈ 4 pi ಈಕ್ವಟೋರಿಯಲ್ ಲೈನ್ ಮೇಲೆ ಏನಾಗುತ್ತೆ, ಎಂ ಬೈ ಆರ್ ಕ್ಯೂಬ್. ಆರ್ ಎಷ್ಟು ಅಂತ ತಗೊಳ್ಳೋಣ, 1 ಮೀಟರ್. ಸೊ ಇಲ್ಲಿಗೆ ಸೊ B1 ಈಸ್ ಈಕ್ವಲ್ ಮ್ಯೂ ನಾಟ್ ಬೈ 4 pi ಇಂಟು ಎಂ ಬೈ 1 ಆಗುತ್ತಾ, 1 ಕ್ಯೂಬ್. ಇದು ಡೈರೆಕ್ಷನ್ ಯಾವ ಕಡೆ ನೋಡ್ರಿ, ಇದ್ರದ್ದು ಮೊಮೆಂಟ್ ಯಾವಾಗ್ಲೂ ಆಪೋಸಿಟ್ ಇರ್ಬೇಕಾ. ಹಾಗಾದ್ರೆ ನಾನ್ ತಗೊಂಡ್ರ ಪ್ರಕಾರ ಇದ್ರ ಮೊಮೆಂಟ್ ಯಾವ ಕಡೆ ಇದೆ, ಅಪ್ವರ್ಡ್ ಇದೆಯಾ. ಹಾಗಾದ್ರೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರ್ಬೇಕು, ಅದಕ್ಕೆ ಉಲ್ಟಾ ಇರ್ಬೇಕು. ಎಂ ಅಪ್ವರ್ಡ್ ಇದೆ, ಸೊ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ B1 ಡೌನ್ವರ್ಡ್ ಇರ್ಬೇಕು. ಕರೆಕ್ಟ್. ನೆಕ್ಸ್ಟ್ ಎರಡನೇ ಮ್ಯಾಗ್ನೆಟ್ ತಗೊಳ್ಳೋಣ. ಲೆಟ್ ಮಿ ಶೇಡ್ ದಿಸ್ ಒನ್. ಸೆಕೆಂಡ್ ಮ್ಯಾಗ್ನೆಟ್ ಶೇಡ್ ಮಾಡುವ. ಈಗ ದಿಸ್ ದ ಮ್ಯಾಗ್ನೆಟ್ ಅಂಡ್ ದಿಸ್ ದ ಪಾಯಿಂಟ್ ಪಿ. ಸೊ ಈ ಪಾಯಿಂಟ್ ಈ ಎರಡನೇ ಮ್ಯಾಗ್ನೆಟ್ಗೆ ಯಾವ ಕಡೆ ಕಾಣಿಸುತ್ತೆ ನೋಡ್ರಿ, ಎರಡನೇ ಮ್ಯಾಗ್ನೆಟ್ಗೆ ಆನ್ ದ ಆಕ್ಸಿಯಲ್ ಲೈನ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿದ್ಬಿಡೋಣ, B2 ಮ್ಯೂ ನಾಟ್ ಬೈ 4 pi ಇಂಟು 2m ಬೈ ಆರ್. ಆರ್ ಡಿಸ್ಟೆನ್ಸ್ ಎಲ್ಲಿಂದ ಇದೆ, ಇಲ್ಲಿಂದ ಸೆಂಟರ್ ಟು ಸೆಂಟರ್ ಎಷ್ಟು ದೂರ ಆಗುತ್ತೆ, ಟೋಟಲ್ ಡಿಸ್ಟೆನ್ಸ್ 2 ಮೀಟರ್ ಇದ್ರೆ ಸೆಂಟರ್ ಟು ಸೆಂಟರ್ ಎಷ್ಟಾಗುತ್ತೆ, 1 ಮೀಟರ್ ಆಗುತ್ತೆ. ಅಗೇನ್ ಆರ್ ಇಸ್ 1 ಮೀಟರ್, ಸೊ 1 ಕ್ಯೂಬ್, ಆರ್ ಕ್ಯೂಬ್ ಅಂತ ಬರ್ಕೊಳ್ಳೋಣ. ಅಲ್ಲಿಗೆ ಏನಾಗುತ್ತೆ, ಮ್ಯೂ ನಾಟ್ ಬೈ 4 pi 2m ಬೈ 1 ಕ್ಯೂಬ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು. ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಏನು, ಸೊ ಡೈರೆಕ್ಷನ್ ನಾನು ಅವಾಗಲೇ ಹೇಳಿದೆ, ಯಾವಾಗಲೂ ಆಕ್ಸಿಯಲ್ ಲೈನ್ ಮೇಲೆ ಮೊಮೆಂಟ್ ಯಾವ ಕಡೆ ಇರುತ್ತೋ ಆ ಕಡೆನೇ ಇರುತ್ತೆ. ಸೊ ಮೊಮೆಂಟ್ ಇದ್ರದ್ದು ಯಾವ ಕಡೆ ಇದೆ, ಮೊಮೆಂಟ್ ಆಫ್ ದಿಸ್ ಒನ್ ಈಸ್ ರೈಟ್ ಸೈಡ್. ಹಾಗಾದ್ರೆ ಫೀಲ್ಡ್ ಕೂಡ ಯಾವ ಕಡೆ ಇರಬೇಕು, ರೈಟ್ ಸೈಡ್. ಹಾಗಾದ್ರೆ ಇಲ್ಲಿ ಬರ್ಕೊಳ್ತೀನಿ ಸಪ್ರೇಟ್ ಆಗಿ, ದಿಸ್ ಈಸ್ ಯುವರ್ B2. ಸೊ ಹಾಗಾದ್ರೆ ಒಂದರ ಫೀಲ್ಡ್ ಮತ್ತೆ ಇನ್ನೊಂದರ ಫೀಲ್ಡ್ ಎರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಬರ್ತಾ ಇದ್ರೆ, ಯಾಕೆಂದ್ರೆ ಮೊಮೆಂಟ್ಸ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ಪರ್ಪೆಂಡಿಕ್ಯುಲರ್ ಆಗಬೇಕು. ಹಾಗಾದ್ರೆ angle between two vectors is 90 degrees. So resultant field can be written as root of B1 square plus B2 square. ಕಾಮನ್ ಫ್ಯಾಕ್ಟರ್ಸ್ ಇರೋನೆಲ್ಲ ಆಚೆ ತೆಗೆದಿಟ್ಕೊಂಡ್ಬಿಡಿ. ಯಾವ್ದು ಕಾಮನ್ ಫ್ಯಾಕ್ಟರ್ಸ್, ಮ್ಯೂ ನಾಟ್ ಬೈ 4 pi ಇಂಟು ಎಂ, ಹೌದಾ. ಸೊ ಅಲ್ಲಿಗೆ ಮ್ಯೂ ನಾಟ್ ಬೈ 4 pi ಇಂಟು ಎಂ ಆಚೆ ತೆಗೆದಿಟ್ಕೊಂಡ್ರೆ ಇದ್ರಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, 1 ಅಂಡರ್ ರೂಟ್ 1 ಸ್ಕ್ವಯರ್ ಪ್ಲಸ್ ಇದ್ರಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, 2 ಸ್ಕ್ವಯರ್. ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು ನಾಟ್ ಬೈ 4 pi ಇಂಟು ಎಂ ಇಂಟು 2 ಸ್ಕ್ವೇರ್ 4 ಪ್ಲಸ್ 1 5. ಅಲ್ಲಿಗೆ ಏನಾಗುತ್ತೆ ಆನ್ಸರ್ 5 ಬರುತ್ತೆ, ರೂಟ್ 5 ಬರುತ್ತೆ. ಸೊ ನಾಟ್ ಬೈ 4 pi ಇಂಟು ಎಂ ಇಂಟು ರೂಟ್ 5 ಇಸ್ ದ ಕರೆಕ್ಟ್ ಆನ್ಸರ್. ರೈಟ್. ಈಗ ಏನ್ ಮಾಡೋಣ, ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಡ. ಯಾವುದಕ್ಕೆ, ಮ್ಯೂ ನಾಟ್ ಬೈ 4 pi ಎಷ್ಟಾಗುತ್ತಪ್ಪ, ಮ್ಯೂ ನಾಟ್ ಬೈ 4 pi ಇಸ್ 10⁻⁻7 ಮೈನಸ್ ಇಂಟು ಎಂ ಎಷ್ಟು, ಡೈಪೋಲ್ ಮೂಮೆಂಟ್ ಅವನೇ ಕೊಟ್ಟವ್ ನೋಡ್ರಿ, 2 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ. ಸಬ್ಸ್ಟಿಟ್ಯೂಟ್ ಮಾಡೋಣ, 2 ಇಂಟು ರೂಟ್ 5. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಇಲ್ಲಿಗೆ 5 ರೂಟ್ 2 ಇಂಟು 10⁻⁵ ಇದೆ ನೋಡ್ರಿ, ಸಾರಿ 2 ರೂಟ್ 5. ಸೊ 2 ರೂಟ್ 5 ಇಂಟು 10⁻⁻. ಸೊ ಡಿ ಇಸ್ ದ ಕರೆಕ್ಟ್ ಆಪ್ಷನ್. 37ಗೆ ಡಿ ಕರೆಕ್ಟ್ ಆಪ್ಷನ್. Next, the question number 38. The magnitude of the equatorial magnetic field due to bar magnet of length 2 cm at a distance of 1 meter from the midpoint is and the magnetic moment of the bar magnet is 0.6. ಏನಂತ, ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಈಕ್ವಟೋರಿಯಲ್ ಪ್ಲೇನ್ ಅಂತ. ಈಕ್ವಟೋರಿಯಲ್ ಪ್ಲೇನ್ ಅಂದ್ರೆ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಇದೆ. ಓಕೆ, ಸೊ ಈಕ್ವಟೋರಿಯಲ್ ಲೈನ್ ಇದು ತಗೊಳ್ಬೋದಾ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಈ ಪಾಯಿಂಟ್ ಅಲ್ಲಿ ಇದು ಎಷ್ಟು ದೂರದಲ್ಲಿದೆ, ಆರ್ ಅಂತ ಇಟ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು 1 ಮೀಟರ್ ಅಷ್ಟು ದೂರದಲ್ಲಿ. ಮತ್ತೆ ಲೆಂತ್ ಆಫ್ ದ ಮ್ಯಾಗ್ನೆಟ್ ಎಷ್ಟಿದೆ, 2L 2 ಸೆಂಟಿಮೀಟರ್, ಹೌದಾ. ಸೊ ಮೊಮೆಂಟ್ ಕೊಟ್ಟಿದ್ದಾನೆ, ವಾಟ್ ಇಸ್ ದ ಮೊಮೆಂಟ್ ಆಫ್ ದ ಮ್ಯಾಗ್ನೆಟ್, ಸ್ಮಾಲ್ m 0.6 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತೆ. ಹಾಗಿದ್ರೆ ಏನ್ ಕಂಡುಹಿಡಿಬೇಕಂತ, ಇಲ್ಲಿ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕಂಡುಹಿಡಿಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಈಕ್ವಟೋರಿಯಲ್. ಸೊ ಇದನ್ನ ಶಾರ್ಟ್ ಡೈಪೋಲ್ ಅಂತ ತಗೊಳ್ಬೋದಾ, ಕ್ಯಾನ್ ವಿ ಟೇಕ್ ಶಾರ್ಟ್ ಡೈಪೋಲ್. ಹೌದು, ವಿ ಕ್ಯಾನ್ ಟೇಕ್ ಶಾರ್ಟ್ ಡೈಪೋಲ್ ಬಿಕಾಸ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದೆನ್ ಎಲ್.
ಹಾಗಾಗಿ ಇಟ್ ಈಸ್ ಎ ಶಾರ್ಟ್ ಡೈಪೋಲ್. ಸೊ ಶಾರ್ಟ್ ಡೈಪೋಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಈಕ್ವಟೋರಿಯಲ್ ಲೈನ್ ಮೇಲೆ ಮ್ಯೂ ನಾಟ್ ಬೈ 4 pi ಇಂಟು ಪಿ ಬೈ ಆರ್ ಕ್ಯೂಬ್, ಸಾರಿ ಎಂ ಬೈ ಆರ್ ಕ್ಯೂಬ್, ಎಂ ಬೈ ಆರ್ ಕ್ಯೂಬ್ ಬರುತ್ತೆ. ಸೊ ಅಲ್ಲಿಗೆ ಮ್ಯೂ ನಾಟ್ ಬೈ 4 pi ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಉಳ್ಕೊಳ್ಳೋದು ನಮಗೆ 10⁻⁻⁷ ಇಂಟು ಎಂ ಮೊಮೆಂಟ್ ಎಷ್ಟಿದೆ 0.6 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು 1 ಕ್ಯೂಬ್. ಅಲ್ಲಿಗೆ ಏನಾಗ್ತದೆ ಆನ್ಸರು 6 ಇಂಟು 10⁻⁻8 ಉಳ್ಕೊಳ್ಳುತ್ತೆ. ಸೊ ದಿಸ್ ದ ಆಪ್ಷನ್ 0.6 ಇಂಟು 10⁻⁻7 ಅಥವಾ 6 ಇಂಟು 10⁻⁻8 Tesla. So for this one B is the correct of 6 into 10⁻⁸. Okay, now can we take the next question? Okay, question number 39. What is the magnitude of the axial field? And axial field, the axial line ಮೇಲೆ magnetic field ಎಷ್ಟು of a bar magnet whose length is 3 centimeter at a distance of 75 centimeter from its midpoint. The magnetic moment is 0.6 ampere meter square. So ಇಲ್ಲಿ ನಾವೇನ್ ಮಾಡೋಣ 75 ಸೆಂಟಿಮೀಟರ್ ಇದನ್ನ ಶಾರ್ಟ್ ಡೈಪೋಲ್ ಅಂತಾನೆ ತಗೊಳ್ಳೋಣ. ಯಾಕೆಂದ್ರೆ ಎಷ್ಟು ದೂರದ ಮಿಡ್ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿದೆ 75 ಸೆಂಟಿಮೀಟರ್ ಮತ್ತೆ 2L ಎಷ್ಟಿದೆ ಲೆಂತ್ ಆಫ್ ಡೈಪೋಲ್ ಜಸ್ಟ್ 3 ಸೆಂಟಿಮೀಟರ್ ಇದೆ. ಅಲ್ಲಿಗೆ ಆರ್ ಈಸ್ ಗ್ರೇಟರ್ ದೆನ್ ಎಲ್ ಅಂತ ತಗೊಂಡ್ರೆ ಸೊ ಶಾರ್ಟ್ ಡೈಪೋಲ್. ಸೊ ಶಾರ್ಟ್ ಡೈಪೋಲ್ ಅಂತ ತಗೊಂಡಾಗ ನಾವೇನ್ ಮಾಡ್ಬೋದು ಕೆನ್ ಟೇಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಯಲ್ ಲೈನ್ ಅಲ್ಲಿ ಮ್ಯೂ ನಾಟ್ ಬೈ 4 pi ಇಂಟು 2m ಬೈ ಆರ್ ಕ್ಯೂಬ್ ಹಾಕೊಳ್ಬೋದು. ಅಲ್ಲಿಗೆ ಇದೆಷ್ಟಾಗುತ್ತೆ ಮ್ಯೂ ನಾಟ್ ಬೈ 4 pi 10⁻⁷ ಇಂಟು 2 ಇಂಟು ಮ್ಯಾಗ್ನೆಟಿಕ್ ಮೂಮೆಂಟ್ ಅವನೇ ಕೊಟ್ಟವ್ ನೋಡ್ರಿ 0.6 ಡಿವೈಡೆಡ್ ಬೈ ಆರ್ ಕ್ಯೂಬ್ 75 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಅಂದ್ರೆ 0.75 ಹೋಲ್ ಕ್ಯೂಬ್ ಆಗುತ್ತೆ. ಅಂಡ್ ಇಫ್ ಯು ಕ್ಯಾಲ್ಕುಲೇಟ್ you are going to get 2.84 into 10⁻⁷ Tesla. ಇದೆಯಾ 2.84 ಅಥವಾ ಇದನ್ನೇನಂತ ಬರೀಬಹುದು 0.284 into 10⁻⁻6 Tesla or 0.284 micro Tesla ಅಂತ ಬರೀಬಹುದು. So answer is there, which is option C. Okay, next question number 40. ಶಾರ್ಟ್ ಬಾರ್ ಮ್ಯಾಗ್ನೆಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ಏನಂತೆ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿದೆಯಂತೆ 0.39. ಹಾಗಾದ್ರೆ ಮೂಮೆಂಟ್ ಎಂ ಈಸ್ 0.39 ಜೌಲ್ ಪರ್ ಟೆಸ್ಲಾ. ಓಕೆ, ಆಮೇಲೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು ಅಂಡ್ ಆಲ್ಸೋ ವಿ ನೀಡ್ ಟು ಫೈಂಡ್ ಇಟ್ಸ್ ಡೈರೆಕ್ಷನ್ ಪ್ರೊಡ್ಯೂಸ್ಡ್ ಬೈ ದ ಮ್ಯಾಗ್ನೆಟ್ at a distance of 20 centimeter from the center of the magnet ante on the equatorial line. ಓಕೆ, ಡಯಾಗ್ರಾಮ್ ಬರೀತೀನಿ ನೋಡ್ರಿ. ಒಂದು ಮ್ಯಾಗ್ನೆಟ್ ತಗೊಳ್ಳುವ ನಾರ್ತ್ ಪೋಲ್, ಇದು ಸೌತ್ ಪೋಲ್, ಈಕ್ವಟೋರಿಯಲ್ ಲೈನ್ ಇತ್ತಾನೆ. ಸೊ ಇಲ್ಲೆಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಮತ್ತೆ ಅದ್ರದ್ದು ಡೈರೆಕ್ಷನ್ ಕಂಡುಹಿಡಿಯಬೇಕು. ಸಪೋಸ್ ನಾನು ಅವತ್ತು ಹೇಳಿದೆ ಏನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಮೊಮೆಂಟ್ ಯಾವ ಕಡೆ ಇರುತ್ತೆ, ಮೊಮೆಂಟ್ ಈಸ್ ಫ್ರಮ್ ಸೌತ್ ಟು ನಾರ್ತ್ ಟುವರ್ಡ್ಸ್ ನಾರ್ತ್ ಇರುತ್ತಾ, ಯಾವಾಗ್ಲೂ ಫೀಲ್ಡ್ ಅದಕ್ಕೆ ಆಪೋಸಿಟ್ ಇರುತ್ತೆ. ಹಾಗಾದ್ರೆ ದಿಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್. ಇನ್ ದಿಸ್ ಡಯಾಗ್ರಾಮ್ ಈಕ್ವಟೋರಿಯಲ್ ಲೈನ್ ಮೇಲೆ ಇದು ಮೊಮೆಂಟ್ ಡೈರೆಕ್ಷನ್ ಆಯ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅದಕ್ಕೆ ಉಲ್ಟಾ ಇರುತ್ತೆ. ಹಾಗಾದ್ರೆ ಫ್ರಮ್ ನಾರ್ತ್ ಟು ಸೌತ್ ನಮಗೆ ಡೈರೆಕ್ಷನ್ ಸಿಕ್ಕೋಯ್ತು ಅದಲ್ಲ. ನೋಡ್ರಿ ಅದು ಹೇಗೆ ಅಂತ ತೋರಿಸ್ತೀನಿ. ಸಪೋಸ್ ಇಫ್ ಯು ರೈಟ್ ದ ಡಯಾಗ್ರಾಮ್ ಆಫ್ ಮ್ಯಾಗ್ನೆಟ್, ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ನಾರ್ತ್ ಟು ಸೌತ್ ಇರುತ್ತಾ, ಇಲ್ಲಿ ಔಟ್ ಸೈಡ್ ದ ಬಾಡಿ, ಇನ್ಸೈಡ್ ಈ ಕಡೆ ಇರುತ್ತಾ. ಓಕೆ, ಸೊ ಇಲ್ಲಿ ನೋಡ್ರಿ ಅಟ್ ದ ಈಕ್ವಟೋರಿಯಲ್ ಪ್ಲೇನ್ ಈ ಕಡೆ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಈಕ್ವಟೋರಿಯಲ್ ಲೈನ್ ಟ್ಯಾಂಜೆಂಟಲಿ. ಹಾಗಾದ್ರೆ ಫ್ರಮ್ ನಾರ್ತ್ ಟು ಸೌತ್ ಇರುತ್ತೆ. ಸೊ ಹಾಗಾದ್ರೆ ಫೀಲ್ಡ್ ಡೈರೆಕ್ಷನ್ ಫ್ರಮ್ ನಾರ್ತ್ ಟು ಸೌತ್. ಓಕೆ, ಸೊ ಈ ಕಡೆ ಇದೆ ನೋಡ್ರಿ, ರೈಟ್ ಸೈಡ್ ಇದೆ. ಓಕೆ, ಸೊ ಇದಾಯ್ತು. ಇನ್ನು ನಮಗೆ ಬೇಕಾದ್ರೇನು ಮ್ಯಾಗ್ನಿಟ್ಯೂಡ್. ಸೊ ಈಕ್ವಟೋರಿಯಲ್ ಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಮ್ಯೂ ನಾಟ್ ಬೈ 4 pi ಇಂಟು ಎಂ ಬೈ ಆರ್ ಕ್ಯೂಬ್ ಇರುತ್ತೆ. ಇಫ್ ಇಟ್ ಈಸ್ ಎ ಶಾರ್ಟ್ ಡೈಪೋಲ್ ಅಂತ ಅವರೇ ಕೊಟ್ಬಿಟ್ಟವ್ರೆ. ಸೊ ಅಲ್ಲಿಗೆ ಮ್ಯೂ ನಾಟ್ ಬೈ 4 pi 10⁻⁷ ಇಂಟು ಎಂ ಎಷ್ಟು ಮೊಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ, ಇಸ್ ದ ಮೊಮೆಂಟ್ ಗಿವನ್ ಎಸ್ 0.39 ಡಿವೈಡೆಡ್ ಬೈ ಆರ್ ಕ್ಯೂಬ್ ಎಷ್ಟು ದೂರದಲ್ಲಿ 20 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಅಂತ ಕೊಟ್ಟಾರೆ. ಇದೆ ಆರ್ 20 ಸೆಂಟಿಮೀಟರ್. ಸೊ ಅಲ್ಲಿಗೆ 0.2 cube. So if you calculate you are going to get 0.049 ಬರುತ್ತೆ. 0.049 into 10⁻⁻4 ಟೆಸ್ಲಾ ಬರುತ್ತೆ. ಅವರು ಆಪ್ಷನ್ಸ್ ಗಳನ್ನ ಗಾಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಗಾಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ 0.049 10⁻⁻4 ಟೆಸ್ಲಾ is 1 gauss. So option is 0.049 gauss ಬರುತ್ತೆ. So from north to south. So ಅಲ್ಲಿ ಏನಾಗ್ತದೆ A is the correct option. From north to south. Okay, so can we take the next question? Question number
41. Which of the following is not showing the essential difference between electrostatic shielding by a conducting shell and the magnetostatic shielding ಅಂತ ಇದರಲ್ಲಿ ಯಾವುದು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಂತ ಕೇಳಿದ. Which is not showing the difference between electrostatic shielding and magnetostatic shielding ಅಂತ. ಓಕೆ, ನೋಡೋಣ ಹಾಗಾದ್ರೆ ಒಂದೊಂದೇ ಆಪ್ಷನ್. ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಎಂಡ್ ಆನ್ ಚಾರ್ಜಸ್ ಅಂಡ್ ಕಂಡಕ್ಟರ್ಸ್ ಕ್ಯಾನ್ ಹ್ಯಾವ್ ಫ್ರೀ ಚಾರ್ಜಸ್. ಎಸ್, ದಿಸ್ ಇಸ್ ಕರೆಕ್ಟ್. ಫೀಲ್ಡ್ ಲೈನ್ಸ್ ಎಲ್ಲಿ ಎಂಡ್ ಆಗ್ಬೋದು ಮತ್ತೆ ಇದು ಫ್ರೀ ಚಾರ್ಜಸ್ ನ ಹೊಂದ್ಬೋದು. ಯಾವುದೇ ಒಂದು ಕಂಡಕ್ಟರ್ ಮೇಲೆ ವಿ ಕ್ಯಾನ್ ಪುಟ್ ಫ್ರೀ ಚಾರ್ಜಸ್, ರೈಟ್. ಅಂಡ್ ಆಲ್ಸೋ ಇಟ್ ಕ್ಯಾನ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್, ಅದಾ ಎಂಡ್ ಆನ್ ಚಾರ್ಜಸ್. ಇದ್ರ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಕೊಟ್ಟರೆ ಇನ್ನೊಂದು ಕಂಡಕ್ಟರ್ ಮೇಲೆ, ಸೊ ಅಲ್ಲಿ ಹೋಗಿ ಎಂಡ್ ಆಗ್ಬಹುದು, ಪಾಸಿಬಲ್ ಇದೆ. ಎರಡನೇದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಎಂಡ್ ಬಟ್ ಕಂಡಕ್ಟರ್ಸ್ ಕೆನಾಟ್ ಎಂಡ್ ದೆಮ್ ಅಂತ. ನೋ, ದಿಸ್ ಇಸ್ ರಾಂಗ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಎಂಡಿಂಗೇ ಇರಲ್ಲ. ಯಾಕೆಂದ್ರೆ ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಎಂಡಿಂಗ್ ಪಾಯಿಂಟ್ ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಅವು ನಾರ್ತಿಂದ ಸೌತಿಗೆ ಹೋಯ್ತಂದ್ರೆ ಔಟ್ಸೈಡ್ ದ ಬಾಡಿ, ಸೌತ್ ಇಂದ ನಾರ್ತ್ಗೆ ಏನಾಗುತ್ತೆ, ಫಾರ್ಮ್ಸ್ ಎ ಲೂಪ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಫಾರ್ಮ್ ಎ ಲೂಪ್ ಆಗಿರೋದ್ರಿಂದ ಲೂಪಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಇರಲ್ಲ. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ ಇದೆ. ಸೊ ದಿಸ್ ಇಸ್ ದ ಆಪ್ಷನ್. ಸೊ ವೇರ್ ಇದೆರಡರ ಮಧ್ಯೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸಿ ಮತ್ತೆ ಡಿ ಮತ್ತೆ ಕರೆಕ್ಟ್ ಆಗಿದಾವೆ. ಸಿ ಆಪ್ಷನ್ ನೋಡೋಣ. ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೆನಾಟ್ ಎಂಡ್ ಆನ್ ಎನಿ ಮೆಟೀರಿಯಲ್. ಹೌದು, ಎಂಡ್ ಆಗಲ್ಲ. ಮತ್ತೆ ಪರ್ಫೆಕ್ಟ್ ಶೀಲ್ಡಿಂಗ್ ಇಸ್ ನಾಟ್ ಪಾಸಿಬಲ್. ಹೌದು, ಮ್ಯಾಗ್ನೆಟೋಸ್ಟ್ಯಾಟಿಕ್ ಶೀಲ್ಡಿಂಗ್ ಪರ್ಫೆಕ್ಟ್ ಶೀಲ್ಡಿಂಗ್ ಪಾಸಿಬಲ್ ಇರಲ್ಲ. ಆಮೇಲೆ ಡಿ ಆಪ್ಷನ್, shells of high permeability materials can be used to divert magnetic field lines of interior region. Yes, so high permeability materials ನ ಯೂಸ್ ಮಾಡಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಡೈವರ್ಟ್ ಮಾಡಬಹುದು. ಇದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ತಪ್ಪಿರ್ತಕ್ಕಂಥದ್ದು ಬಿ ಆಪ್ಷನ್. ಹಾಗಾದ್ರೆ ಅದನ್ನೇ ನಾವು ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 42. Net magnetic flux through a closed rectangular surface of area of a square kept in a magnetic field is equal to. So net magnetic flux ಅನ್ನ ಕಂಡುಹಿಡಿಯಬೇಕು through a rectangular surface of area. ಎಷ್ಟಿರುತ್ತೆ? It will be equal to 0. ಯಾಕೆ? According to Gauss law of magnetism, net flux through any closed surface is equal to 0. ಹಾಗಾಗಿ ಇದೇನಾಗಬೇಕು? Net flux 0. Net magnetic flux is always 0. Option is 0. Next question number 43. A closed surface S encloses a magnetic dipole of dipole moment 2ml ante. Then the magnetic flux emerging from the surface. So ಒಂದು closed surface ಇದೆ, ಅದರದ್ದು ಡೈಪೋಲ್ ಮೊಮೆಂಟ್ ಇದೆ 2ml. ಹಾಗಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಮರ್ಜಿಂಗ್ ಫ್ರಮ್ ದ ಸರ್ಫೇಸ್ ಅಂತೆ. ಅಗೈನ್ ಇಟ್ ಈಸ್ 0. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಆಲ್ವೇಸ್ 0 ಓನ್ಲಿ. ಹಾಗಾದ್ರೆ 43ಗೆ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 44. Magnetizing field of 1500 ampere per meter produces a flux of 2.4 into 10 raised to minus 5 Weber in an iron bar of cross sectional area 0.5 centimeters square. Then the permeability of the iron ಅಂತ ಕೇಳಿದಾರೆ. ಪರ್ಮಿಯಬಿಲಿಟಿ ಮ್ಯೂ ಕೇಳಿದಾರೆ. ಮ್ಯೂ ಆಫ್ ಐರನ್ ಅಂದ್ರೆ ಮೆಟೀರಿಯಲ್ ಮ್ಯೂ ಆರ್ ಕಂಡುಹಿಡಿಬೇಕು. ಏನೇನ್ ಕೊಟ್ಟಿದ್ದಾರೆ? ಮ್ಯಾಗ್ನೆಟೈಸಿಂಗ್ ಫೀಲ್ಡ್, ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಹೆಚ್ಚದು 1500 ಆಂಪಿಯರ್ ಪರ್ ಮೀಟರ್. ಮತ್ತೆ ಪ್ರೊಡ್ಯೂಸಸ್ ಎ ಫ್ಲಕ್ಸ್ ಅಂತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ is 5. 2.4 into 10 raised to minus 5 Weber. ಹಾಗಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ? 0.5 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಯಾವ್ದ್ರದ್ದು? ಐರನ್ ಬಾರ್ ಇಂದು. ಹಾಗಾದ್ರೆ ಅದರ ಪರ್ಮಿಯಬಿಲಿಟಿ ಎಷ್ಟು ಅಂತ ಕೇಳಿದೆ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೊಟ್ಟಿದಾರಲ್ವಾ, ಅದರಿಂದ ನಾವೇನ್ ಕಂಡಿಡ್ಕೋಬಹುದು? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಂಡಿಡ್ಕೋಬಹುದು. ಬಟ್ ಬಿಫೋರ್ ದಟ್ ಮ್ಯೂ ಆರ್ ಏನ್ ಬೇಕಾಗ್ತದೆ, ಅವಶ್ಯಕತೆ ಇದೆ ಅಂತ ಫಸ್ಟ್ ನೋಡ್ಕೊಂಡ್ಬೇಡ. ಫಾರ್ ದಟ್ ವಿ ನೀಡ್ mu r ನ ಫಾರ್ಮುಲಾ. ಸೊ mu r is equal to mu by mu naught. ನೋಡಿ, ಆಲ್ರೆಡಿ ನಮ್ಮ ಹತ್ರ mu naught ವ್ಯಾಲ್ಯೂ ಗೊತ್ತು. ಓಕೆ, ನಮಗೆ ಬೇಕಾದ್ರೆ ಮ್ಯೂ ಫಾರ್ಮುಲಾ ಏನು? ಮ್ಯೂ ಫಾರ್ಮುಲಾ ಈಸ್ ನೋಡ್ರಿ, ಮ್ಯೂ ಈಸ್ ಬಿ ಬೈ ಹೆಚ್. ಸೊ ನಮ್ಮ ಹತ್ರ ಹೆಚ್ ಇದೆ, ವಿ ಹ್ಯಾವ್ ಹೆಚ್, ವಿ ನೀಡ್ ಓನ್ಲಿ ಬಿ. ಸೊ ಬಿ ನ ಕಂಡುಹಿಡ್ಕೊಳ್ಬೇಕಂದ್ರೆ ಫ್ಲಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಫ್ಲಕ್ಸ್ ನ ಯೂಸ್ ಮಾಡಿದ್ರೆ ಬಿ ಸಿಗುತ್ತೆ. ಯಾಕೆಂದ್ರೆ ಫ್ಲಕ್ಸ್ ಫಾರ್ಮುಲಾ ಏನು? ಬಿ ಇಂಟು ಎ ಇಂಟು ಕಾಸ್ ಥೀಟಾ. ಥೀಟಾ ಇಲ್ಲಿ 0 ಡಿಗ್ರಿ ತಗೊಳ್ಳಿ. ಸೊ ಅಲ್ಲಿಗೆ ಬಿ ಏನಾಗುತ್ತೆ? 5 by ಎ. ವಾಟ್ ಇಸ್ 5 ದೇರ್?
2.4 into 10 raised to minus 5 divided by area 0.5 centimeter square ಅಂದರೆ 10 raised to minus 4. ಸೊ ಅಲ್ಲಿಗೆ ಡಿವೈಡ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 4.8 ಇಂಟು 10 raised to minus 1 ಅಥವಾ 0.48 ಟೆಸ್ಲಾ ಬರುತ್ತೆ. ಇದನ್ನ ತಗೊಂಡೋಗಿ ಮ್ಯೂ ಫಾರ್ಮದಲ್ಲಿ ಹಾಕಿ. ಓಕೆ, ಸೊ ಮ್ಯೂ ಇಸ್ ಬಿ ಬೈ ಹೆಚ್ ಅಲ್ವಾ. ಸೊ ಏನಾಗ್ತದೆ, ಮ್ಯೂ ಬಿ ಎಷ್ಟು ಇಲ್ಲಿದೆ ನೋಡಿ, ಬಿ is 0.48 and h is 1500. Substitute here 0.48 divided by 1500. So if you divide them, you are going to get 3.2 into 10 raised to minus 4 ಬರುತ್ತೆ mu r. mu. ಈಗ mu r ಕಂಡುಹಿಡಿಯಬಹುದು, ಹೌದಲ್ಲ. So we can easily find out mu r. So mu r is equal to mu by mu naught. So 3.2 into 10 raised to minus 4 divided by mu naught is to 4 into 10 raised to minus 7. So ಅಲ್ಲಿಗೆ mu r is equal to divide ಮಾಡಿಕೊಂಡ್ರೆ 0.255 into 10 raised to 3 ಅಥವಾ 255 ಬರುತ್ತೆ mu r. So ಇದಕ್ಕೇನು ಯೂನಿಟ್ ಅಲ್ಲ. So 255 is the correct answer. So let me see. Here we have 255. D is the correct option for 44th question. Next, question number 45. Solenoid is there, has a core of substance with relative permeability 600. ನೋಡ್ರಿ ಇಲ್ಲಿ ಡಯಾಗ್ರಾಮ್ ಬರೀತೀನಿ. ಇಲ್ಲೊಂದು ಸೋಲೋನಾಯ್ಡ್ ಇದೆ, ಇದ್ರೊಳಗಡೆ ಒಂದು ಮೆಟೀರಿಯಲ್ ಇದೆ. ಸೊ ಮೆಟೀರಿಯಲ್ ಯಾವ್ದದು, ಕೋರ್ ಮೆಟೀರಿಯಲ್. ಓಕೆ, this is a core material. ಅದರ ಪರ್ಮಿಟಿವಿಟಿ ಎಷ್ಟಂತೆ, ಆರ್, ಮ್ಯೂ ಆರ್ 600 ಅಂತೆ, ಮ್ಯೂ ಆರ್. ಹಾಗಿದ್ರೆ ಏನ್ ಕಂಡುಹಿಡಿಬೇಕು, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಪರ್ಮಿಬಿಲಿಟಿ ಆಫ್ ಎ ಗಿವನ್ ಸಬ್ಸ್ಟೆನ್ಸ್. ಓಕೆ, ಮ್ಯೂ ಕಂಡುಹಿಡಿಬೇಕು. ಸೊ ಬಹಳ ಸಿಂಪಲ್. ಸೊ ಮ್ಯೂ ಆರ್ ಏನಂತ ಬರೀಬಹುದು, ಮ್ಯೂ ಆರ್ ಕ್ಯಾನ್ ಬಿ ರಿಟನ್ ಆಸ್ ಮ್ಯೂ ಬೈ ಮ್ಯೂ ನಾಟ್. ಅಲ್ಲಿಗೆ ಮ್ಯೂ ಬೇಕಂದ್ರೆ ಏನಾಗುತ್ತೆ, ಮ್ಯೂ ಆರ್ into mu naught. So this is the permeability of a given medium. Mu r is given 600 into mu naught is to 4 pi into 10 raised to minus 7. ಅಲ್ಲಿಗೆ mu is equal to 24 pi into 10 raised to minus, ಇಲ್ಲಿ 2 ಈ ಕಡೆ ಹಾಕಿದ್ರೆ ಏನಾಗುತ್ತೆ, minus 5 ಆಗುತ್ತೆ. So minus 5 ampere per meter. So this is the answer. ಸೊ ಅಲ್ಲಿಗೆ ಯಾವುದಿದೆ, 24 pi ಇರೋದೇ ಒಂದು ಡಿ ಆಪ್ಷನ್. ಯಾಕೆಂದ್ರೆ 6 4s are 24 ಬರುತ್ತೆ, ಹಾಗೆ ಇಟ್ಟಿದ್ದಾರೆ. ಸೊ 45ಗೆ ಡಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 46. ಎ ಮ್ಯಾಗ್ನೆಟ್ ಈಸ್ ಇನ್ ದ ಶೇಪ್ ಆಫ್ ಥಿನ್ ಸಿಲಿಂಡರ್ ಆಫ್ ಲೆಂತ್ 50 centimeter ಹ್ಯಾಸ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ 10⁻⁶. ದೆನ್ ದ ಮ್ಯಾಗ್ನೆಟೈಸೇಷನ್ ಕರೆಂಟ್ ಅಂತ. ಓಕೆ, ಮ್ಯಾಗ್ನೆಟ್ ಯಾವ ಶೇಪ್ ಇದೆ, ಲುಕ್ಸ್ ಲೈಕ್ ಸಿಲಿಂಡರ್. ಓಕೆ, ತರ ಬರೆಯೋಣ, ಸಿಲಿಂಡರ್ ಶೇಪ್ ಇದೆಯಂತೆ. ಓಕೆ, ಇದು ಲೆಂತ್ ಎಷ್ಟಿದೆಯಂತೆ, ಲೆಂತ್ ಈಸ್ 50 ಸೆಂಟಿಮೀಟರ್. ಮತ್ತೆ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್, ಎಂ 10⁶ ಆಂಪಿಯರ್ ಪರ್ ಮೀಟರ್ ಇದ್ರೆ ಮ್ಯಾಗ್ನೆಟೈಸೇಷನ್ ಕರೆಂಟ್ ಕಂಡುಹಿಡಿಬೇಕಾಗಿ. ನೋಡ್ರಿ, ನಮಗೆ ಫಾರ್ಮುಲಾ ಗೊತ್ತಾಗದೆ ಹೋತಂದ್ರೆ ಬಹಳ ಈಸಿ. ಯೂನಿಟ್ ನೋಡ್ಕೊಳ್ಳಿ, ಇದು ಆಂಪಿಯರ್ ಪರ್ ಮೀಟರ್ ಇದೆ, ಇದು ಮೀಟರ್ ಇದೆ. ನಿಮಗೆ ಬೇಕಾದ್ರೆ ನೋಡಿ ಆಂಪಿಯರ್ ಮ್ಯಾಗ್ನೆಟೈಸೇಷನ್ ಕರೆಂಟ್. ಹಾಗಾದ್ರೆ ಫಾರ್ಮುಲಾ ಏನಂತ ಬರೀಬಹುದು, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮಗೆ ಮ್ಯಾಗ್ನೆಟೈಸೇಷನ್ ಕರೆಂಟ್ I is equal to m into L. What is m here, 10⁻⁶ ampere per meter into L 50 ಸೆಂಟಿಮೀಟರ್ ಅಂತ ಬರೀಬಹುದು, 0.5 ಮೀಟರ್. ನೋಡಿ ಇಲ್ಲಿ ಇದೆರಡು ಕ್ಯಾನ್ಸಲ್ ಆಗ್ತದ, ಮೀಟರ್. ಹಾಗಾದ್ರೆ ಉಳಿಯೋದು ನಿಮಗೆ ಬರೀ ಆಂಪಿಯರ್. ಸೊ ಅಲ್ಲಿಗೆ I is equal to 0.5 into 10⁻⁶ ಅಥವಾ 5 into 10⁻⁵ ಆಂಪಿಯರ್ is the. ಸೊ ಈಸಿಯಾಗಿ ನಾವು ಯೂನಿಟ್ ಅನ್ನು ನೋಡಿಕೊಂಡು ಫಾರ್ಮುಲಾ ಗೊತ್ತಾಗಿದ್ರೆ ಕಂಡುಹಿಡ್ಕೊಳ್ಬಹುದು. ಸೊ ಆಪ್ಷನ್ ಇಸ್ 5 into 10⁵ ಆಂಪಿಯರ್, ವಿಚ್ ಇಸ್ ಆಪ್ಷನ್ ಎ. ನೆಕ್ಸ್ಟ್, ಎ ಡೊಮೈನ್ ಇನ್ ಎ ಫೆರೋಮ್ಯಾಗ್ನೆಟಿಕ್ ಐರನ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯೂಬ್ ಹ್ಯಾವಿಂಗ್ 5 into 10⁻10. ಇಲ್ಲೇನಿದೆ, ಒಂದು ಸ್ಯಾಂಪಲ್ ಇದೆ. ಈ ಸ್ಯಾಂಪಲ್ ಒಳಗಡೆ ಒಂದು ಈ ತರ ಡೊಮೈನ್ಸ್ ಇರ್ತಾವ. ಸೊ ಇಲ್ಲೊಂದು ಡೊಮೈನ್ ಇದೆ. ಓಕೆ, ಈ ಡೊಮೈನ್ ಒಳಗಡೆ ಎಷ್ಟಿದೆ ಆಟಮ್ಸ್, ಇದೊಂದು ಡೊಮೈನ್ ಅಂತ ಇಟ್ಕೊಳ್ಳೋಣ. ಓಕೆ, ಲೆಟ್ ಮಿ ಟೇಕ್ ದಿಸ್ ಇಸ್ ಅ ಡೊಮೈನ್. ಇದೊಂದು ಡೊಮೈನ್. ಈ ಡೊಮೈನ್ ಒಳಗಡೆ ನಂಬರ್ ಆಫ್ ಆಟಮ್ಸ್ 5 into 10⁻10 ಆಟಮ್ಸ್ ಆರ್ ದೇರ್. ನಾವು ಕ್ವಶನ್ ಏನ್ ಕೇಳಿದಾರೆ, ಇಫ್ ದ ಸೈಡ್ ಲೆಂತ್ ಆಫ್ ಡೊಮೈನ್ ಇಸ್ 1.5 ಮೈಕ್ರೋಮೀಟರ್ ಅಂತೆ. ಸೈಡ್ ಲೆಂತ್ ಕೊಟ್ಟಿದ್ದಾನೆ L 1.5 ಮೈಕ್ರೋಮೀಟರ್. ಹಾಗಿದ್ರೆ ಈಚ್ ಆಟಮ್ ಹ್ಯಾಸ್ ಡೈಪೋಲ್ ಮೊಮೆಂಟ್ ಆಫ್ 8 into 10⁻24. ಈಚ್ ಆಟಮ್ m ಎಷ್ಟಿದೆ, ಒಂದೊಂದಕ್ಕೂ 8 into 10⁻24 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಷ್ಟು ಮೊಮೆಂಟ್ ಇದೆಯಂತೆ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಹಾಗಿದ್ರೆ ದೆನ್ ದ
ಮ್ಯಾಗ್ನೆಟೈಸೇಷನ್ ಆಫ್ ದ ಡೊಮೈನ್ ಅಂತ ಕೇಳಿದ್ರೆ, ಹಾಗಾದ್ರೆ ಮ್ಯಾಗ್ನೆಟೈಸೇಷನ್ ಎಷ್ಟು ಅಂತ ಕೇಳಿದ್ರೆ, ಸೊ ಮ್ಯಾಗ್ನೆಟೈಸೇಷನ್ ಈಸ್ ಎಮ್. ಓಕೆ, ಎಮ್ ವಿ ನೀಡ್ ಟು ಫೈಂಡ್ ದೆನ್ ದ ಮ್ಯಾಗ್ನೆಟೈಸೇಷನ್ ಆಫ್ ದ ಡೊಮೈನ್. ಓಕೆ, ಈಗ ನಾವೇನ್ ಮಾಡೋಣ, ಫಸ್ಟ್ ಎಷ್ಟು ನಂಬರ್ ಆಫ್ ಐಟಮ್ಸ್ ಇದೆ 5 into 10^10, ಮತ್ತೆ ಅದರ ಸೈಜ್ ಆಫ್ ದ ಡೊಮೈನ್ ಅನ್ನು ಕಂಡುಹಿಡಿಯೋಣ ಫಸ್ಟ್. ಯಾಕೆ ಸರ್ ಅಂತ ಕೇಳಿದ್ರೆ, ನೆಟ್ ಮ್ಯಾಗ್ನೆಟೈಸೇಷನ್ ಫಾರ್ಮುಲಾ ಫಸ್ಟೇ ಬರ್ಕೊಂಡು ಬಿಡ್ತೀನಿ, ಸೊ ದಟ್ ನಮ್ಗೆ ಈಸಿ ಆಗುತ್ತೆ. ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ನೆಟ್ ಡೈಪೋಲ್ ಮೂಮೆಂಟ್ ಬೇಕು ಪ್ಲಸ್ ಅದ್ರದ್ದು ವಾಲ್ಯೂಮ್ ಬೇಕು, ಅವಾಗ ನಮಗೆ ನೆಟ್ ಮ್ಯಾಗ್ನೆಟೈಸೇಷನ್ ಸಿಕ್ಕೋಗ್ತದೆ. ಈಗ ಫಸ್ಟ್ ನೆಟ್ ಡೈಪೋಲ್ ಮೂಮೆಂಟ್ ಕಂಡಿಡ್ಕೊಳ್ಳಿ, ಯಾವ್ದಾರು ಕಂಡಿಡ್ಕೊಳ್ಳಿ. ಸೊ ನೆಟ್ ಮೂಮೆಂಟ್ ಕಂಡಿಡ್ಕೊಳ್ಳೋಣ. ನೆಟ್ ಮೂಮೆಂಟ್ ಹೆಂಗ್ ಸರ್ ಕಂಡಿಡ್ಕೊಳ್ಳೋದು? ಮೊಮೆಂಟ್ ಆಫ್ ಈಚ್, ಒಂದೊಂದ್ರದ್ದು ಮೊಮೆಂಟ್ ಇಂಟು ಟೋಟಲ್ ನಂಬರ್ ಆಫ್ ಐಟಮ್ಸ್. ಒಂದೊಂದ್ರದ್ದು ಮೊಮೆಂಟ್ ಎಷ್ಟಿದೆ? 8 into 10^-24 ಇದೆಯಾ? ಓಕೆ, 8 into 10^-24 ಇಂಟು ಒಂದೊಂದು ಎಷ್ಟು ನಂಬರ್ ಆಫ್ ಐಟಮ್ಸ್ ಇದೆ? 5 into 10^10. ಅಲ್ಲಿ ಏನಾಗ್ತದೆ? 40 into 10^-14 ಆಗ್ತದೆ ನೆಟ್ ಮೊಮೆಂಟ್, ಆಂಪಿಯರ್ ಮೀಟರ್ ಸ್ಕ್ವೇರ್. ಕರೆಕ್ಟಾ? ಆಂಪಿಯರ್ ಮೀಟರ್ ಸ್ಕ್ವೇರ್. ನೋ ಈಗ ಕ್ಯಾನ್ ವಿ ಫೈಂಡ್ ದ ನೆಟ್ ಮ್ಯಾಗ್ನೆಟೈಸೇಷನ್? ಸಾರಿ, ಬಿಫೋರ್ ದಟ್ ವಿ ನೀಡ್ ಟು ಫೈಂಡ್ ವಾಲ್ಯೂಮ್. ಸೊ ವಾಲ್ಯೂಮ್ ಏನ್ ಕೊಟ್ಟಿದ್ದಾರೆ? ಏರಿಯಾ ಇಂಟು ಲೆಂತ್. ಏರಿಯಾ ಕೊಟ್ಟಿದಾರ? ಓಕೆ, ಸೈಡ್ ಲೆಂತ್ ಕೊಟ್ಟಿದ್ದಾರೆ 1.5 ಮೈಕ್ರೋಮೀಟರ್ ಅಂತ. ಹೌ ಟು ಫೈಂಡ್ ದ ವಾಲ್ಯೂಮ್? ಸೈಡ್ ಲೆಂತ್ ಕೊಟ್ಟಿದ್ದಾರೆ ಅಂದ್ರೆ ಇದು ಯಾವ ತರ ಇದೆ ಡೊಮೈನು? ಕ್ಯೂಬ್ ತರ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ ನೋಡಿ, ಕ್ಯೂಬ್ ಅಂತೆ. ಹಾಗಾದ್ರೆ ಇದು ಕ್ಯೂಬ್ ತರ ಬರ್ಕೊಳ್ಬೇಕಾಯ್ತು. ಓಕೆ, ಕ್ಯೂಬ್ ಅಂತ ಅಂದ್ರೆ ಅಲ್ಲಿಗೆ ಏನಾಗುತ್ತೆ? ಲೆಂತ್ ಕ್ಯೂಬ್ ಮಾಡ್ಕೊಂಡ್ರೆ ಸಾಕಲ್ವಾ, ಬಿಕಾಸ್ ಇಟ್ ಇಸ್ ಎ ಕ್ಯೂಬ್, ಎಲ್ ಕ್ಯೂಬ್. ಅಲ್ಲಿಗೆ ಏನಾಗುತ್ತೆ? 1.5 ಮೈಕ್ರೋಮೀಟರ್ ಇದೆಯಾ? 1.5 ಮೈಕ್ರೋ ಅಂದ್ರೆ 10^-6 ಹೋಲ್ ಕ್ಯೂಬ್. ಅಲ್ಲಿಗೆ ಏನಾಗುತ್ತೆ? ವಾಲ್ಯೂಮ್ 3.38 into 10^-18 ಮೀಟರ್ ಕ್ಯೂಬ್ ಆಗುತ್ತೆ. 3.375 ಅಥವಾ 3.38. Let me take 3. If you calculate, you are going to get 3.375 into 10^-18 meter cube ಆಗುತ್ತೆ. So this is the moment and this is the volume. ಸೊ ನೆಟ್ ಮ್ಯಾಗ್ನೆಟೈಸೇಷನ್ ಬೇಕಂದ್ರೆ, ಸೊ ನೆಟ್ ಮ್ಯಾಗ್ನೆಟೈಸೇಷನ್ ಅದೇ ತಾನೇ ಕೇಳಿದೆ, ಮ್ಯಾಗ್ನೆಟೈಸೇಷನ್ ಆಫ್ ದ ಡೊಮೈನ್, ಮ್ಯಾಗ್ನೆಟೈಸೇಷನ್ ಪರ್ ಯೂನಿಟ್ ವಾಲ್ಯೂಮ್. ಅಲ್ಲಿಗೆ ಮ್ಯಾಗ್ನೆಟೈಸೇಷನ್ ಎಷ್ಟು? 40 into 10^-14 divided by 3.375 into 10^-18. So 11.8 into 10^4 ಬರುತ್ತೆ. ಸೊ ದಿಸ್ ದ ಕರೆಕ್ಟ್ ಆನ್ಸರ್. ಅಥವಾ ಇದನ್ನೇನಂತ ಬರೀಬಹುದು? ಇದೆಯಾ ಆಪ್ಷನ್? ಅದು 11.8 into 10^4 ಇದೆಯಲ್ಲ, ಅಥವಾ ಇದು ನಾವು 11.8 into 10^4 ಅಲ್ಲ, ಇಲ್ಲಿದೆ ನೋಡಿ, ಬಿ ಆಪ್ಷನ್. ಓಕೆ, ಸೊ ಬಿ ಆಪ್ಷನ್ ಆರ್ ಸಿ ಆಪ್ಷನ್. ಇಲ್ಲಿ 11.8 into 10^4 ಅಲ್ವಾ, ಇದನ್ನ ಶಿಫ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ? 1.18 into 10^5 ಬರುತ್ತೆ. ಹಾಗಾದ್ರೆ 1.18 into 10^5 is the D option, not B. It is the D option which is correct. 1.18 into 10^4 ಬರಬೇಕು. ಓಕೆ, ಸೊ ಡಿ ಆಪ್ಷನ್ ಬರುತ್ತೆ, ನೋ ಡೌಟ್. ಆಂಪಿಯರ್ ಪರ್ ಮೀಟರ್ ಇಸ್ ದ ಕರೆಕ್ಟ್ ಆಪ್ಷನ್. Okay, now the next question number 48. Magnetizing field is 2 into 10^3 ampere per meter, produces a magnetic flux density of 8 pi Tesla in an iron rod. Then the relative permeability of the rod is ಅಂತ ಕೇಳಿದ್ದಾರೆ. Relative permeability is mu r ಕಂಡುಹಿಡಿಯಬೇಕು. ಏನೇನು ಕೊಟ್ಟಿದ್ದಾರೆ? ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟೈಸಿಂಗ್ ಫೀಲ್ಡ್ is denoted by H. ಆಲ್ರೆಡಿ ಪ್ರಾಬ್ಲಮ್ ಮಾಡಿದೀವಿ, 2 into 10^3 ಆಂಪಿಯರ್ ಪರ್ ಮೀಟರ್. ಆಮೇಲೆ ಬಿ ಕೊಟ್ಟಿದ್ದಾರೆ ಎಷ್ಟು? 8 pi ಟೆಸ್ಲಾ. ಇವೆರಡನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ನಾವು ಏನು ಕಂಡುಹಿಡ್ಕೊಳ್ಬೇಕಾಗ್ತದೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಮ್ಯೂ ಆರ್, ದೆನ್ ಯು ನೀಡ್ ಮ್ಯೂ ಬೈ ಮ್ಯೂ ನಾಟ್. ನೋಡ್ರಿ, ಮ್ಯೂ ನಾಟ್ ಆಲ್ರೆಡಿ ಬೈ ಡಿಫಾಲ್ಟ್ ಕಾನ್ಸ್ಟೆಂಟ್, ಅದು ಮ್ಯೂ ಕಂಡುಹಿಡ್ಕೊಳ್ಬೇಕು. ಮ್ಯೂ ಕಂಡಿಯೋಕ್ಕೋಸ್ಕರನೇ ಹೆಚ್ ಮತ್ತೆ ಬಿ ಕೊಟ್ಟಿದ್ದಾರೆ. ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್ mu value. So mu can be written as b by h. So b is 8 pi divided by h is 2 into 10^3. ಅಲ್ಲಿಗೆ ಏನಾಗುತ್ತೆ? 4 pi into 10^-3 ಬರುತ್ತಾ? ಸೊ 4 pi into 10^-3. ನೆಕ್ಸ್ಟ್ mu r ಕಂಡುಹಿಡಿಬಹುದು. mu is how much? 4 pi into 10^-3 divided by this one is 4 pi into 10^-7. So mu r comes out to 4 pi cancel ಆದರೆ you left with only 10^-4. So this is the answer. Correct. Next question number
49. Next question number 49. A permanent magnet ante magnet ತಗೊಳ್ಬೇಕು permanent in the shape of thin cylinder of length 10 centimeter. So whose magnetization is 10 raised to 6 ampere per meter, then the magnetizing current. We have done this question already, so previously we have done this one. ಏನಿಲ್ಲ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. Intensity magnetization current is Im, we can write, is equal to magnetization into ಲೆಂತ್. ಅಲ್ಲಿಗೆ ಮ್ಯಾಗ್ನೆಟೈಸೇಷನ್ ಎಷ್ಟು 10⁻⁶ ಆಂಪಿಯರ್ ಪರ್ ಮೀಟರ್ ಇಂಟು ಲೆಂತ್ ಎಷ್ಟು 0.1. ಸೊ ಅಲ್ಲಿಗೆ ಏನಾಗ್ತದೆ 10 ಸೆಂಟಿಮೀಟರ್ ಇಂದ 1 ಅಲ್ಲ 0.1 ಮೀಟರ್. ಸೊ ವಿಚ್ ಗಿವ್ಸ್ 10 to the power of 5 ಆಂಪಿಯರ್. ಸೊ ದಿಸ್ ಇಸ್ ದ ಕರೆಕ್ಟ್ 10⁵ ಆಂಪಿಯರ್. ಸೊ ಯಾವ್ದಿದೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಓಕೆ, ಸೊ ಪ್ರೀವಿಯಸ್ ಕ್ವಶನ್ 48ಗೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಅಲ್ಲ. ನಾವು 49 50. Question number 50. A ring of mean radius 15 centimeter has 3500 turns. ಏನಿದೆ ಕ್ವಶನ್, ರಿಂಗ್ ಇದೆ ಅಂತೆ. there is a ring, ಅದರ ರೇಡಿಯಸ್ ಎಷ್ಟಿದೆ ಅಂತೆ 15 ಸೆಂಟಿಮೀಟರ್. ಹಾಗೆ ನಮ್ಮ ಟೋಟಲ್ ನಂಬರ್ ಆಫ್ ಟರ್ನ್ಸ್ 3500 ಇದೆ ಅಂತೆ. ವೈರ್ ಓಮ್ಡ್ ಆನ್ ಎ ಫೆರೋಮ್ಯಾಗ್ನೆಟಿಕ್ ಕೋರ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 800. ಇದನ್ನೇನು ಮಾಡ್ಬಿಡ್ತೀನಿ, ಒಂದು ಕೋರ್ ಮೆಟೀರಿಯಲ್ ಮೇಲೆ ಸುತ್ತ ಬಿಡ್ತೀನಿ. ಅದರ ಪರ್ಮಿಟಿವಿಟಿ ಎಷ್ಟಿದೆ, ರಿಲೇಟಿವ್ ಪರ್ಮಿಟಿವಿಟಿ 800 ಆಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕೋರ್ ಆಫ್ ಮ್ಯಾಗ್ನೆಟೈಸಿಂಗ್ ಕರೆಂಟ್ 1.2 ಆಂಪಿಯರ್. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಮ್ಯಾಗ್ನೆಟೈಸೇಷನ್ ಕರೆಂಟ್ ಎಷ್ಟು ಐ 1.2 ಆಂಪಿಯರ್. ಸೊ ವಿ ನೀಡ್ ಟು ಫೈಂಡ್ ಬಿ ದೇರ್. ಸೊ ಫಾರ್ ದಿಸ್ ಒನ್ ಇಟ್ಸ್ ಲೈಕ್ ಸೋಲೋನಾಯ್ಡ್. ನೋಡ್ರಿ, ಒಂದು ರಿಂಗ್ ಆಕ್ಟ್ಸ್ ಲೈಕ್ ಎ ಸೋಲೋನಾಯ್ಡ್. ಹಾಗಾದ್ರೆ ಕ್ಯಾನ್ ವಿ ಯೂಸ್ ಸೋಲೋನಾಯ್ಡ್ ಫಾರ್ಮುಲಾ? ಬಿ ಇಸ್ ಈಕ್ವಲ್ ಟು ಏನು, ಮ್ಯೂ ನಾಟ್ ಎನ್ ಐ. ಇದು ಯಾವಾಗಿದ್ದಾಗ, ಏರ್ ಕೋರ್ ಸೋಲೋನಾಯ್ಡ್ ಇದ್ದಾಗ. ಓಕೆ, ಅದೇ ಬೇರೆ ಮೆಟೀರಿಯಲ್ ಇದ್ದಾಗ ಏನಾಗ್ತದೆ, ಅದರ್ ದೆನ್ ಏರ್ ಮೀಡಿಯಂ ಆಸ್ ಎ ಕೋರ್, ಮ್ಯೂ ಆರ್ ಇಂಟು ಮ್ಯೂ ನಾಟ್ ಇಂಟು ಎನ್ ಐ ಆಗುತ್ತೆ. ಸೊ ಅಲ್ಲಿಗೆ ಮ್ಯೂ ಆರ್ ಎಷ್ಟು 800 ಇಂಟು ಮ್ಯೂ ನಾಟ್ 4 ಇಂಟು 10⁻⁻⁷ ಇಂಟು ಟೋಟಲ್ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿಲ್ಲ, ಬಟ್ ಇದು ರಿಂಗ್ ಅಲ್ವಾ, ಅಂದ್ರೆ ಇಟ್ಸ್ ಲೈಕ್ ಸೋಲೋನಾಯ್ಡರ್ ಆಗುತ್ತೆ ಅಥವಾ ಟೊರಾಯ್ಡ್ ಯು ಕ್ಯಾನ್ ಟೇಕ್. ಹೌದಲ್ಲ, ಸೊ ಟೊರಾಯ್ಡ್ ತರ ತಗೊಂಡ್ರೆ, ಸೊ ಇಲ್ಲಿ ಟೊರಾಯ್ಡ್ ನಂಬರ್ ಆಫ್ ಟರ್ನ್ಸ್ ಸ್ಮಾಲ್ ಎನ್ ಏನಂತ ಬರೀಬಹುದು, ಸ್ಮಾಲ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಲೆಂತ್ ಬಿಕಮ್ಸ್ ಸರ್ಕಂಫರೆನ್ಸ್. ಸೋಲೋನಾಯ್ಡ್ ಆದ್ರೆ ಲೆಂತ್ ಅಂತ ತಗೊಳ್ತೀವಿ. ಓಕೆ, ಲೆಂತ್ ಅಂತ. ಟೊರಾಯ್ಡ್ ಆಯ್ತಂದ್ರೆ ರೇಡಿಯಸ್ ತಗೊಳ್ತೀವಿ. ಅಲ್ಲಿಗೆ 2πr. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ 3500 ಡಿವೈಡೆಡ್ ಬೈ 2π. ವಾಟ್ ಇಸ್ ದ ರೇಡಿಯಸ್ 15 ಸೆಂಟಿಮೀಟರ್ 0.15 ಆಗುತ್ತೆ. ಸೊ ಅಲ್ಲಿಗೆ ಸ್ಮಾಲ್ ಎನ್ 3715.5 ಆಗುತ್ತೆ. 3715.5 ಆಗುತ್ತೆ ಪರ್ ಮೀಟರ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲಿ ಈ ಫಾರ್ಮುಲಾದಲ್ಲಿ. ಎನ್ ಜಾಗದಲ್ಲಿ 3715.5 ಇಂಟು ಐ ಎಷ್ಟು ಕರೆಂಟ್ 1.2 ಆಂಪಿಯರ್. ಓಕೆ, ನೆಕ್ಸ್ಟ್ ಇಷ್ಟನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಸ್ ಔಟ್ ಟು ಬಿ 4.48 ಟೆಸ್ಲಾ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ 4.48 ಟೆಸ್ಲಾ.